ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕೆಲವು ವಾರಗಳಿಂದ ಒಂದು ಹೊಸ ಸಂದೇಶಗಳ ಸರಣಿಯನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಆ ಟೈಟಲ್ ಬಂದ್ಬಿಟ್ಟು ವಾಟ್ ಡಿಡ್ ಜೀಸಸ್ ಸೇ ಅಬೌಟ್. ಯೇಸು ಸ್ವಾಮಿಯು ಕೆಲವು ಪ್ರಾಮುಖ್ಯದ ವಿಷಯಗಳ ಕುರಿತು ಏನು ಹೇಳಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನನ್ನ ಒಂದು ಬಯಕೆ ಹಾಗೂ ಉದ್ದೇಶ ಈ ಒಂದು ಸರಣಿಗಳನ್ನ ನೀಡೋದ್ರ ಮುಖಾಂತರ ಏನಂದ್ರೆ, ನಾವು ಲೋಕವನ್ನ ಅನುಕರಿಸುವುದರ ಬದಲಾಗಿ ಮತ್ತು ಬೇರೆ ಜನರುಗಳನ್ನ ಅನುಕರಿಸುವ ಬದಲಾಗಿ ನಾವು ಯೇಸುವನ್ನ ಅನುಕರಿಸುವಂತ ಜನರಾಗಬೇಕು. ಹಾಲೆಲೂಯ. ಯೇಸುವನ್ನ ಕಂಡುಕೊಳ್ಳೋಕ್ಕಿಂತ ಮುಂಚೆ ಬೇರೆ ಬೇರೆ ರೀತಿ ನಾವು ಜೀವಿಸ್ತಾ ಇದ್ವಿ. ಪಿಕ್ಚರ್ಗಳು ನೋಡ್ತಾ ಇದ್ವಿ, ಹೀರೋಗಳ ಥರ ನಡ್ಕೊಳ್ಳೋಕ್ಕೆ, ಹೀರೋಯಿನ್ಗಳ ಥರ ನಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ವಿ. ಅವನು ಚಲನಚಿತ್ರ ನೋಡ್ಕೊಂಡು ಬಂದಮೇಲೆ ನಮ್ಮ ಮಾತನಾಡೋ ಶೈಲಿ ಅಥವಾ ಜನರ ಜೊತೆ ವ್ಯವಹರಿಸುವಂಥ ಶೈಲಿ ಕೂಡ ಅದರ ತಕ್ಕಾಗಿ ನಾವು ಕಾಪಿ ಮಾಡ್ತಾ ಇದ್ವಿ, ಇಮಿಟೇಟ್ ಮಾಡ್ತಾ ಇದ್ವಿ. ಒಂದು ವೇಳೆ ನಾವೆಲ್ಲ ಕ್ರಿಕೆಟ್ ಆಡೋ ಹುಚ್ಚಿದ್ರೆ ನಮ್ಮ ಫೇವ್ರೆಟ್ ಕ್ರಿಕೆಟ್ ಸ್ಟಾರ್ಸ್ ಅಂತ ಇರ್ತಾರೆ, ಅವ್ರು ಯಾವ ರೀತಿ ಬ್ಯಾಟ್ ಇಟ್ಕೊಳ್ತಾರೋ, ಅವರ ರೀತಿ ಬೌಲಿಂಗ್ ಮಾಡ್ತಾರೋ ಅದನ್ನೇ ನಾವು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೇವೆ, ಅನುಕರಿಸ್ತಾ ಇದ್ವಿ. ಬೇರೆ ಬೇರೆ ಜನರುಗಳನ್ನ ಅನುಕರಿಸ್ತಾ ಇದ್ವಿ. ಈಗ ದೇವರ ಮಕ್ಕಳಾದ ನಾವು ಯಾರನ್ನು ಅನುಕರಿಸುವಂತ ಜನರಾಗಬೇಕು? ಯೇಸು ಸ್ವಾಮಿಯನ್ನ ಅನುಕರಿಸುವಂತ ಜನರಾಗಬೇಕು. ಅನೇಕ ಸಾರಿ ದುರಾದೃಷ್ಟ ಏನಂದ್ರೆ, ಯೇಸು ಸ್ವಾಮಿ ಮಕ್ಕಳಾದ ನಂತರ ಕೂಡ, ಸಭೆಗೆ ಬಂದಾಗ್ಯೂ ಕೂಡ ನಮ್ಮ ಮನಸ್ಸಿನ ಯೋಚನೆಗಳು, ಉದ್ದೇಶಗಳು, ಜೀವನ ಶೈಲಿ, ನಾವು ವ್ಯವಹರಿಸುವ ರೀತಿ ಇನ್ನೂ ಕೂಡ ಲೋಕದವರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಹಾಲೆಲೂಯ. ಯಾವಾಗ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನ ಕೇಳಿ ಆತನ ಹಾಗೆ ನಡ್ಕೊಳ್ತೇವೋ, ದೇವರ ವಾಕ್ಯ ಹೇಳುತ್ತೆ, ಅಂಥವರು ತಮ್ಮ ಮನೆ ಬಂಡೆ ಮೇಲೆ ಕಟ್ಟಿರುವ ಬುದ್ಧಿವಂತನ ಸಮಾನ ಎಂಬುದಾಗಿ. ಕೇವಲ ದೇವರ ವಾಕ್ಯ ಕೇಳುವಂಥವರಲ್ಲ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ದೇವರ ವಾಕ್ಯವನ್ನು ಅನುಕರಿಸುವಂಥವರು, ಅವರ ಮನೆ ಯಾವ ರೀತಿ ಕಟ್ಟಿದ ರೀತಿಯಾಗಿರುತ್ತೆ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ, ಬಂಡೆ ಮೇಲೆ. ದೇವರ ವಾಕ್ಯ ಕೇಳ್ಬಿಟ್ಟು ಆ ರೀತಿಯಾಗಿ ಕಟ್ಟದೆ ಹೋದ್ರೆ, ಅನುಕರಿಸದೆ ಹೋದ್ರೆ, ಅವ್ರ ಮನೆ ಯಾವ ರೀತಿ ಇರುತ್ತೆ? ಉಸುಬಿನ ಮೇಲೆ ಕಟ್ಟಿದ ರೀತಿಯಲ್ಲಿ ಇರುತ್ತೆ. ಏನಾಯ್ತಾ ತರುವಾಯ? ಬಿರುಗಾಳಿ ಹೊಡಿತು, ಮಳೆ ಬಂತು, ಪ್ರವಾಹಗಳು ಬಂತು, ಎರಡು ಮನೆಗೂ ಅದೇ ಆಯಿತು. ಬಟ್ ಯಾವ ಮನೆ ನಿಲ್ತು? ಬಂಡೆ ಮೇಲೆ ಕಟ್ಟಿದಂತ ಮನೆ. ಹಾಲೆಲೂಯ. ನಮ್ಮ ನಂಬಿಕೆಯ ಮನೆ, ನಮ್ಮ ಆತ್ಮೀಯ ಜೀವಿತದ ಮನೆ ಯಾರ ಮೇಲೆ ಕಟ್ಟಲ್ಪಟ್ಟಿದೆ? ಕೇವಲ ಸಭೆಗೆ ಬಂದು ದೇವರ ವಾಕ್ಯ ಕೇಳೋದು ಮಾತ್ರ ಸಾಲದು. ಸಭೆಗೆ ಬಂದವರಾಗಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅನುಕರಿಸೋರು. ಕಷ್ಟಗಳು, ನಷ್ಟಗಳು, ನೋವುಗಳು, ಸೋಲುಗಳು ಎಲ್ಲರಿಗೂ ಬರುತ್ತೆ. ಬಂಡೆ ಮೇಲೆ ಕಟ್ಟಿದ ಮನೆಯವನಿಗೂ ಬಂತು, ಉಸುಬಿನ ಮೇಲೆ ಮನೆ ಕಟ್ಟಿದವನು ಕೂಡ ಬಂತು. ಎಲ್ಲರಿಗೂ ಕೂಡ ಜೀವನದಲ್ಲಿ ಎಲ್ಲರಿಗೂ ಕೂಡ ಅನುಭವಗಳು ಉಂಟಾಗುತ್ತೆ. ದೇವರ ಮಕ್ಕಳಾದ ತಕ್ಷಣ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು ಅಂದ್ಕೊಳ್ಳಂಗಿಲ್ಲ. ಆ ರೀತಿ ಯಾರ ಹೇಳಿದ್ರೆ ಅದು ಸುಳ್ಳು. ದೇವರ ಮಕ್ಕಳಾದ್ರೂ ಕೂಡ ಆಕ್ಚುಲಿ ಕೆಲವೊಮ್ಮೆ ದೇವರ ಮಕ್ಕಳಾದ ಮೇಲೆ ಇನ್ನೊಂದು ಕಷ್ಟಗಳು ಜಾಸ್ತಿ ಆಗೋದು. ಮೋಶೆ ಚೆನ್ನಾಗಿದ್ದ, 40 ವರ್ಷ ಅರಮನೆಯಲ್ಲಿ ಚೆನ್ನಾಗಿದ್ದ. ನೆಕ್ಸ್ಟ್ ಪರೋಹನಾಗಿ ಬೆಳೀತಾವನೆ. ಅವನ ಎಜುಕೇಶನ್ ಆಗಲಿ, ಅವನು ಒಳ್ಳೆ ಸೈನಿಕನಾಗಿ ವಾಸ್ ಎಫಿಷಿಯಂಟ್ ಇನ್ ಎವ್ರಿಥಿಂಗ್. ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಗೊತ್ತಾ? ಯಾವಾಗ ದೇವರ ದರ್ಶನವನ್ನು ಅರ್ಥ ಮಾಡ್ಕೊಂಡೋ, ಯಾವಾಗ ದೇವರ ಕರಿವಿಕೆನ ಅರ್ಥ ಮಾಡ್ಕೊಂಡೋ, ಯಾವಾಗ ದೇವರ ಸೇವೆ ಮಾಡ್ಬೇಕಂತ, ದೇವರ ಉದ್ದೇಶ ನೆರವೇರಿಸ್ಬೇಕಂತ ಕಾಲಿಟ್ನೋ, ಆವತ್ತಿನಿಂದಾನೇ ಅವನಿಗೆ ಸ್ಟಾರ್ಟ್ ಆಯ್ತು. ಅರ್ಥ ಆಗ್ತಾ ಇದೆಯಾ? ಕೆಲವರು ಅನ್ಕೊಳ್ತಾರೆ, ಪ್ರಾರ್ಥನೆ ಮಾಡಿದ್ರೆ, ಸಭೆಗೆ ಬಂದ್ರೆ ನನಗೇನು ಕಷ್ಟ ಬರಬಾರ್ದು, ಏನು ರೋಗ ಬರಬಾರ್ದು, ಎಲ್ಲ ಚೆನ್ನಾಗಿ ಆಗ್ಬಿಡ್ಬೇಕು ಅಂತ. ದೇವ್ರ ಪ್ರಾರ್ಥನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ, ಅದ್ಭುತಗಳು ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಪರಿಸ್ಥಿತಿಗಳನ್ನ ಎಲ್ಲರೂ ಕೂಡ ಅನುಭವಿಸ್ಬೇಕಾಗತ್ತೆ. ಬಟ್ ಯಾರು ಜಯ ಹೊಂದ್ಕೊಳ್ತಾರೆ ಅವುಗಳ ಮೇಲೆ? ಎಲ್ಲರಿಗೂ ಕಷ್ಟ, ನಷ್ಟ, ನೋವು, ಅವಮಾನ, ಸೋಲು, ನಿಂದನೆ ಎಲ್ಲ ಆಗುತ್ತೆ. ಬಟ್ ಜಯ ಹೊಂದ್ಕೊಳ್ಳೋರು ಯಾರು? ಬಿಡುಗಡೆ ಹೊಂದ್ಕೊಳ್ಳೋರು ಯಾರು? ಅದ್ಭುತ ಹೊಂದ್ಕೊಳ್ಳೋರು ಯಾರು? ಯಾರು ತಮ್ಮ ಮನೆಗಳನ್ನ ಬಂಡೆ ಮೇಲೆ ಕಟ್ಟಿರ್ತಾರೋ, ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ತಕ್ಕಂತೆ ನಡೆಯುತ್ತಾರೋ,
ಅದು ಪರ್ಸೆಂಟೇಜ್ ಚರ್ಚೆ ಇರ್ಬೋದು, ಜನರಲ್ ಆಗಿ ಇರ್ಬೋದು. ನಿಮ್ಮೆಲ್ಲ ನೋಡಿ ಹೇಳ್ತೀನಿ, ಇಲ್ಲಿರೋರು ಕೂಡ 5% ಮಾತ್ರನೇ, ಮ್ಯಾಕ್ಸಿಮಮ್ 10% ಅಷ್ಟೇ. ಇಲ್ಲಿ ಬರ್ತೀವಿ, ದೇವರು ಆರಾಧನೆ ಮಾಡ್ಬೇಕಂತ ಗೊತ್ತು, ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತು, ಪರಿಶುದ್ಧವಾಗಿ ಬಾಳ್ಬೇಕಂತ ಗೊತ್ತು, ಬಟ್ ಎಷ್ಟು ಜನ ನಡ್ಕೊಳ್ತಾ ಇದೀವಿ? ಕಷ್ಟ ಬಂದಾಗ ಮತ್ತೆ ಅರೆ ದೇವ್ರು ಎಲ್ಲಿ, ನಮ್ಮ ಪ್ರಾರ್ಥನೆ ಕೇಳ್ತವಾ ಇಲ್ಲಲ್ಲ, ಉಪವಾಸ ಮಾಡ್ತಾನೆ, ಸಭೆಗೆ ಬರ್ತಾ ಇದ್ರೆ ಕಾಣಿಕೆ ಕೊಡ್ತಾನೆ, ಏನಾಯ್ತು ದೇವ್ರು ಎಲ್ಲಿ ಅಂತ ಕೇಳ್ತೀವಿ. ಬಟ್ ದೇವರ ವಾಕ್ಯ ತಕ್ಕಾಗಿ ನಡ್ಕೊಳ್ತಾ, ವಾಟ್ ರೈಟ್ ಯು ಹ್ಯಾವ್ ಟು ಆಸ್ಕ್ ಗಾಡ್ ವೆದರ್ ಇಸ್ ಬ್ಲೆಸ್ಸಿಂಗ್ ಯು ಇಫ್ ಯು ಆರ್ ನಾಟ್ ಒಬೇಡ್ ದ ವರ್ಡ್ ಆಫ್ ಗಾಡ್ ಇನ್ ದ ಫಸ್ಟ್ ಪ್ಲೇಸ್. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನಿಗೆ ಅನುಕರಿಸದೆ ಹೋದ್ರೆ ದೇವರು ನನ್ನನ್ನು ಆಶೀರ್ವಾದ ಮಾಡಿಲ್ಲ, ದೇವರನ್ನ ಪ್ರಾರ್ಥನೆ ಕೇಳಿ ಅಂತ ಹೇಳುವ ಅಧಿಕಾರ ಯಾರಿಗಿದೆ? ದಟ್ ವಾಸ್ ನಾಟ್ ಮೈ ಟಾಪಿಕ್. ಓಕೆ ಓಕೆ ಇವತ್ತು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ದೇವರ ಕಳೆದ ವಾರದಲ್ಲಿ ಎಂತ ನೋಡ್ಕೊಂಡ್ ಬಂದ ಯೇಸು ಸ್ವಾಮಿ ಹಣದ ಬಗ್ಗೆ ಏನ್ ಹೇಳಿದ್ರು ಅಂತ ಒಂದೆರಡು ಭಾಗಗಳನ್ನ ನೋಡಿದ್ದೇವೆ. ಇವತ್ತು ಯೇಸು ಸ್ವಾಮಿ ಒಂದು ಇಂಪಾರ್ಟೆಂಟ್ ಇಶ್ಯೂನ ಅಡ್ರೆಸ್ ಮಾಡಿದ್ರು. ಪ್ರಾಬ್ಲಿ ನಿಮಗೆಲ್ಲರಿಗೂ ಆ ಸಮಸ್ಯೆ ಇರಬಾರ್ದು, ಇಲ್ಲ ಅನ್ಸುತ್ತೆ, ಬಟ್ ಅನೇಕರಿಗಿರುತ್ತೆ. ಕೋಪ ಅನ್ನೋ ವಿಷಯದ ಬಗ್ಗೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ಯಾರಿಗಾದ್ರೂ ಯಾವಾಗಾದ್ರೂ ಕೋಪ ಬಂದಿದ್ಯಾ? ನಿಮ್ಮ ಮುಖಗಳು ನೋಡ್ತಾ ಇದ್ರೆ ನಿಮಗೆ ಕೋಪನೇ ಬರಲ್ಲ ಅನಿಸ್ತಾ ಇದೆ. ಎಷ್ಟು ಶಾಂತ ಕುಳಿತುಕೊಂಡಿದ್ದೀರಾ, ಎಷ್ಟು ನೆಮ್ಮದಿಯಾಗಿ ಕೇಳ್ತಾ ಇದ್ದೀರಾ. ನಿಮ್ಮ ಕೋಪ ಬರ್ತಾ ಇದೆಯಾ? ನೋ ಪ್ರಾಬ್ಲಮ್, ನನಗೆ ಬರ್ಬೋದು, ಅಲ್ಲಿ ಆಚೆ ಆಟೋ ಡ್ರೈವರ್ಗಳಿಗೆ ಬರ್ಬೋದು, ಬಸ್ ಡ್ರೈವರ್ಗಳಿಗೆ ಬರ್ಬೋದು, ನಮಗೆಲ್ಲ ಕೋಪ ಬರಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಬಟ್ ಯೇಸು ಸ್ವಾಮಿ ಕೋಪದ ಬಗ್ಗೆ ಏನ್ ಹೇಳಿದ್ರು ಅಂತ ಇವತ್ತು ನೋಡೋಣ. UK ಒನ್ ಆಫ್ ದ ಲೀಡಿಂಗ್ ನ್ಯೂಸ್ ಪೇಪರ್ ಅಂತ ಇದೆ, ಸಂಡೇ ಟೈಮ್ಸ್ ಅಂತ. ಅಲ್ಲೊಂದು 2006ನೇ ವರ್ಷದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಇಟ್ಸ್ ಕಾಲ್ಡ್ ದ ಏಜ್ ಆಫ್ ರೇಜ್ ಅಂತ. ಅದ್ರ ಪ್ರಕಾರ ಅದು 16 ಜುಲೈ 2006 ಪಬ್ಲಿಷ್ ಆಗಿತ್ತು. ಅದ್ರ ಪ್ರಕಾರ ಮೋರ್ ದನ್ 80% ಆಫ್ ಡ್ರೈವರ್ಸ್ ಸೇ ದೇ ಹ್ಯಾವ್ ಬಿನ್ ಇನ್ವಾಲ್ವ್ಡ್ ಇನ್ ರೋಡ್ ರೇಜ್ ಆಕ್ಸಿಡೆಂಟ್ಸ್. ಸುಮಾರು 80% ಡ್ರೈವರ್ಗಳಿಗೆ ರೋಡ್ಗಳಲ್ಲಿ ಏನ್ ಬಂದಿದೆ? ರೋಡ್ ರೇಜ್, ಕೋಪ. ಯಾರೆಲ್ಲ ಕಾರ್ ಓಡಿಸ್ತಾರ, ಬೈಕ್ ಓಡಿಸ್ತಾರ? ಇಲ್ಲಿ ನೀವು ಕೋಪ ಬರಲ್ಲ ಅಲ್ಲ? ಎರಡನೇದು 64% ಆಫ್ ಜನರು, ಕೆಲಸ ಮಾಡುವವರು, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫೀಸ್ ರೇಜ್. 71% ಇಂಟರ್ನೆಟ್ ಯೂಸರ್ಸ್ ಅಲ್ಲ, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ನೆಟ್ ರೇಜ್. ಸುಮಾರು 50 ಜನರು ಕಂಪ್ಯೂಟರ್ಗಳನ್ನ ಬಿಸಾಡೋದು, ಮೌಸ್ಗಳನ್ನ ಬಿಸಾಕೋದು, ಕೀಬೋರ್ಡ್ಗಳನ್ನ ಬಿಸಾಕೋದು ಎಲ್ಲ ಕೂಡ ಮಾಡಿದ್ದಾರೆ. ಆ 2006ನೇ ವರ್ಷವನ್ನ ಈ ಜರ್ನಲಿಸ್ಟ್ ಏನಂತ ಕರೆದಿದ್ದಾರೆ? ದ ಏಜ್ ಆಫ್ ರೇಜ್. 2006ನೇ ವರ್ಷ. 2025ನೇ ವರ್ಷ ಏನಂತ ಇದ್ರು? 2006ನೇ ವರ್ಷದಲ್ಲಿ ಅದನ್ನ ಏಜ್ ಆಫ್ ರೇಜ್ ಅಂತ ಕರೆದವನೇ ಅಂದ್ರೆ ಈಗಿನ ದಿನದಲ್ಲಿ ಏನಾಗ್ಬಿಡುತ್ತೋ ಗೊತ್ತಿಲ್ಲ. ನಾವೆಲ್ಲರೂ ಒಪ್ಕೊಳ್ಳೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಕೋಪದ ಸಮಸ್ಯೆ ಇದೆ. ಎಲ್ಲರೂ ಕೂಡ ಪಾಪದ ಸ್ವಭಾವದಲ್ಲಿ ಹುಟ್ಟಿರೋದ್ರಿಂದ, ಅನೇಕ ಪರಿಸ್ಥಿತಿಗಳ ಒತ್ತಡಗಳಿಂದ ಎಲ್ಲರಿಗೂ ಕೂಡ ಕೋಪ ಬಂದೇ ಬರುತ್ತೆ. ನಾನೇ ಆಗಿರಲಿ, ಯಾರೇ ಆಗಿರಲಿ, ಭಾನುವಾರ ಹೊತ್ತು ನಿಂತ್ಕೊಂಡು ಚೆನ್ನಾಗಿ ಪ್ರಸಂಗ ಮಾಡ್ಬೋದು, ಬಟ್ ಆಗಾಗ ನನಗೂ ಕೂಡ ಕೋಪ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ರಕ್ಷಣೆ ಹೊಂದಕ್ಕಿಂತ ಮುಂಚೆ ತುಂಬ ಕೋಪಿಷ್ಟವಾಗಿದ್ದೆ. ರಕ್ಷಣೆ ಹೊಂದದ ಮೇಲೆ ಎಲ್ಲ ದೇವ್ರು ಸರಿ ಮಾಡ್ದೆ ಅನ್ಕೊಂಡೆ, ಬಟ್ ಆವಾಗ ತೋರಿಸ್ಕೊಳ್ತಾ ಇರುತ್ತೆ. ಬಟ್ ಆಗಾಗ ನಾವು ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ, ದೇವರ ಸಾನ್ನಿಧ್ಯಕ್ಕೆ ಬಂದು ಅದ್ರ ಮೇಲೆ ಜಯ ಹೊಂದಿಲ್ಲ ಅಂದರೆ, ಕೋಪ ನಮ್ಮನ್ನ ಮೇಲೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿ ಕೋಪಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಸಪ್ರೆಸ್ ಮಾಡ್ತಾರೆ, ಕೆಲವರು ಡೈಗ್ರೆಸ್ ಮಾಡ್ತಾರೆ. ಕೆಲವರು ಕೋಪ ಬರ್ತಿದ್ದಂಗೆನೆ ಹಂಗೆ ಬಾಯಿಗೆ ಏನು ಬರುತ್ತೋ ಅದು ಮಾತಾಡ್ಬಿಡ್ತಾರೆ, ಅವ್ರಿಗೇನು ತೋಚುತ್ತೋ ಅದು ಮಾಡಿಬಿಡ್ತಾರೆ. ದೇ ಆರ್ ಅಗ್ರೆಸರ್ಸ್. ಓಕೆ, ದೇ ಆರ್ ಕಾಲ್ಡ್ ಎಲ್ಲರ್ಸ್. ಓಕೆ, ಆ ರೀತಿಯಾಗಿ ಕೆಲವರಿಗೆ ಆ ರೀತಿ ಮುಕ್ಕೋಪ ಅಂತೀವಿ. ಮಾತುಗಳಿಂದ ನಮ್ಮ ಕೋಪವನ್ನು ವ್ಯಕ್ತಪಡಿಸ್ಬಿಡ್ತೀವಿ ಇಮ್ಮಿಡಿಯೇಟ್ ಆಗಿ. ಆಮೇಲೆ 2 ನಿಮಿಷ ಸೈಲೆಂಟ್ ಆಗ್ಬಿಡ್ತಾರೆ ಅವರು, ಬಟ್ ಆವಾಗ ಆ ಟೈಮಲ್ಲಿ ಮಾತ್ರ ಸುನಾಮಿ ಥರ ಎದ್ದು ಬಿಡ್ತಾರೆ. ಓಕೆ, ಕೆಲವರು ಇರ್ತಾರೆ, ಅವ್ರು ಸಪ್ರೆಸ್ ಮಾಡ್ಕೊಳ್ತಾರೆ, ಅಂದರೆ ಅವ್ರು ತೋರಿಸ್ಕೊಳ್ಳಲ್ಲ, ಒಳಗೆ ಇಟ್ಕೊಂಡು ಯಾಲ್ ಕುದೀತಾ ಇರುತ್ತಲ್ಲ, ಪ್ರೆಷರ್ ಕುಕ್ಕರ್ ಥರ ಸ್ಲೋ, ನಿಧಾನಕ್ಕೆ ಒಂದು ದಿನ ಅಂತ ಯಾರ ಮೇಲೋ ಯಾವಾಗಲೋ ಎಲ್ಲ ಆಗ್ಬಿಡುತ್ತೆ. ಕೋಪ ಒಬ್ಬರ ಮೇಲೆ ತೀರ್ಸ್ಕೊಂಡು ಇನ್ನೊಬ್ಬರ ಮೇಲೆ ಕೂಡ ಆಗ್ಬಿಡುತ್ತೆ. ಆ ರೀತಿಯಾದ ಪರಿಸ್ಥಿತಿಗಳು ಕೂಡ ಆಗುತ್ತೆ. ಒಬ್ರು ಗಂಡ ಹೆಂಡತಿ ಇದ್ರು, ಇಬ್ಬರಿಗೂ ಕೋಪ ಬಂದ್ಬಿಟ್ಟಿದೆ, ಒಬ್ರು ಮಾತಾಡ್ಕೊಳ್ತಾ ಇಲ್ಲ. ಓಕೆ, ಮದುವೆ ಆದವರು ಅವರು ಕೆಲವರಿಬ್ಬರು ಓಡಾಡ್ಕೊಂಡ್ಬಿಡ್ತಾರೆ, ಮಾತಾಡ್ಕೊಂಡ್ಬಿಡ್ತಾರೆ. ಪಾಪ ಇಬ್ಬರು ವಿಶ್ವಾಸಿಗಳೇನೋ, ಪ್ರಾಬ್ಲಿ ನ್ಯೂ ಲೈಫ್ ಫೆಲೋಶಿಪ್ ಬಿಲೀವರ್ಸ್ ಏನೋ. ಅದಕ್ಕೆ ಗಂಡ ಹೆಂಡತಿ ಜಗಳ ಆದಾಗ ಇಬ್ಬರು ಕೂಡ ಬೈಕೊಳ್ತಾ ಇಲ್ಲ, ಹೊಡ್ಕೊಳ್ತಾ ಇಲ್ಲ, ಬಟ್ ಇಬ್ಬರು ಕೂಡ
ಸೈಲೆಂಟ್, ಕೆಲವರು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಸ್, ಇಬ್ರು ಕೂಡ ಒಬ್ರಿಗೊಬ್ರು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ಕೊಳ್ತಾ ಇದ್ದಾರೆ. ಸೊ 3 ದಿನ ಆಯಿತು. ಇದು ಯಾವಾಗ ಗೊತ್ತಾ ನಡೆದಿದ್ದು? ಅಲಾರಾಮು ಅದೆಲ್ಲ ಇಲ್ದಿರೋ ದಿನಗಳಲ್ಲಿ, ಓಕೆ, ಮೊಬೈಲ್ ಫೋನು ಅಲಾರಾಮ್ ಎಲ್ಲ ಇಲ್ದಿರೋ ದಿನಗಳಲ್ಲಿ. ಹಸ್ಬೆಂಡ್ ಪೇಪರ್ ಮೇಲೆ ಬರೀತಾನೆ ಒಂದಿನ, ನಾಳೆ ಬೆಳಗ್ಗೆ ನಾನು 5 ಗಂಟೆಗೆ ಎಬ್ಬಿಸು ಅಂತ, ಬೇಕ್ ಮಿ ಆಪ್ ಅಟ್ 5 AM ಅಂತ ಚಿಟ್ ಬರೆದ್ಬಿಟ್ಟು ಬೆಡ್ ಮೇಲೆ ಇಡ್ತಾನೆ. ಯಾಕೆ ನೆಕ್ಸ್ಟ್ ಡೇ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಏನಿತ್ತು ಆಫೀಸಲ್ಲಿ. ಸೊ 5 ಗಂಟೆಗೆ ನಾನು ಎಬ್ಬಿಸು ಅಂದ್ಬಿಟ್ಟು ಸ್ಲಿಪ್ಪಲ್ಲಿ ಬರೆದ್ಬಿಟ್ಟು ರಾತ್ರಿ ಹೊತ್ತು ಇಟ್ಬಿಟ್ಟು ಮಲಗ್ತಾನೆ. ಬೆಳಗ್ಗೆ ಎದ್ದು ನೋಡಿದ ಟೈಮ್ ಎಷ್ಟು? 9 ಗಂಟೆ ಆಗ್ಬಿಟ್ಟಿದೆ. ಸಿಕ್ಕಾಬಿಡ ಕೋಪ ಬಂತು ಅವನಿಗೆ. ಎದ್ದು ಬಯೋಣ ಅಂತ ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಪೇಪರ್ ಇತ್ತು ಅಲ್ಲಿ. ಆ ಪೇಪರ್ ನೋಡಿದ್ರೆ ಅಲ್ಲಿ ಬರೆದವಳೆ, ಇಟ್ ಇಸ್ 5 AM ವೇಕಪ್ ಅಂತ. ಆ ರೀತಿ ಕೆಲವರು ಸೈಲೆಂಟ್ ಆಗಿ ನಮ್ಮ ಕೋಪಗಳನ್ನ ತೋರಿಸ್ಕೊಳ್ಳೋದು. ಕೆಲವರು ಡೈಗ್ರೆಸ್, ದೇ ವಾಂಟ್ ಅವಾಯ್ಡ್ ಇಟ್ ಕಂಪ್ಲೀಟ್ಲಿ, ಡಿನೈ ಇಟ್, ಇಗ್ನೋರ್ ಇಟ್. ಇದ್ರೂ ಕೂಡ ಅದನ್ನ ಸ್ಟ್ರೈಟ್ ಆಗಿ ಅಡ್ರೆಸ್ ಮಾಡಲ್ಲ. ಅಡ್ರೆಸ್ ಮಾಡಿದ್ರೆ ಇಲ್ಲಿ ಸಂಬಂಧ ಒಡೆದೋಗುತ್ತೋ, ಈ ಬೇರೆ ಆಗುತ್ತೋ ಭಯದಲ್ಲಿ ಅಡ್ರೆಸ್ ಮಾಡಲ್ಲ. ಬಟ್ ದಟ್ ಆಕ್ಚುಲಿ ಲೀಡ್ಸ್ ಟು ಮೋರ್ ಡೇಂಜರ್. ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಯೇಸು ಸ್ವಾಮಿ ಕೋಪದ ಬಗ್ಗೆ ಏನ್ ಹೇಳಿದ್ರು ಅಂತ ಕಲ್ತ್ಕೊಳ್ಳೋಣ. ಆರ್ ಯು ರೆಡಿ? ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21-26 ಓದೋಣ. ನರಹತ್ಯ ಮಾಡಬಾರದು, ನರಹತ್ಯ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ತೀರ್ಪಿಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಎಲೈ ಮೂರ್ಖನೇ ಎಂದು ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಎಲೈ ನೀಚನೇ ಎಂದು ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇನ್ನು ದಾರಿಯಲ್ಲಿರುವಾಗಲೇ ನಿನ್ನ ಪ್ರತಿವಾದಿಯೊಂದಿಗೆ ಬೇಗ ಸಂಧಾನ ಮಾಡಿಕೊ. ಇಲ್ಲದಿದ್ದರೆ ಆ ಆಪಾದಕನು ನಿನ್ನ ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಸೆರೆಮನೆ ಅಧಿಕಾರಿಯ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಎಸೆಯಲ್ಪಡುವಿ. ನೀನು ಒಂದು ಕಾಸನ್ನಾದರೂ ಉಳಿಸಿಕೊಳ್ಳದೆ ಎಲ್ಲವನ್ನು ಸಲ್ಲಿಸುವ ತನಕ ಅಲ್ಲಿಂದ ಬರುವುದಕ್ಕಾಗುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಆಮೆನ್. ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯು ಕೋಪ ಆತನ ದೃಷ್ಟಿಯಲ್ಲಿ ಯಾವ ರೀತಿ ಇರುತ್ತೆ ಎಂಬುದಾಗಿ ತಿಳಿಸಿದ್ದಾರೆ. ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಕೋಪಕ್ಕೂ ನರಹತ್ಯೆಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ 10 ಆಜ್ಞೆಯನ್ನು ಕೊಟ್ಟಿದ್ರು, 10 ಆಜ್ಞೆಗಳಲ್ಲಿ. ಆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಏನಾಗಿತ್ತು ಅಂದ್ರೆ ನರಹತ್ಯೆ ಮಾಡಬಾರ್ದು, ಥೌ ಶಾಲ್ ನಾಟ್ ಮರ್ಡರ್ ಅಂತ. ಸೊ ಯೇಸು ಸ್ವಾಮಿಯ ದಿನಗಳಲ್ಲಿ ಆ ದಿನಗಳ ಧಾರ್ಮಿಕ ಜನರು, ಪರಿಸಾಯರು, ಗುರುಗಳೆಲ್ಲರೂ ಕೂಡ, ಧರ್ಮ ಗುರುಗಳೆಲ್ಲರೂ ಕೂಡ ಅವ್ರು ಅನ್ಕೊಂಡಿದ್ರು, ನಾವು ನರಹತ್ಯೆ ಮಾಡ್ತಾ ಇಲ್ಲ, ಆದ್ರಿಂದ ನಾವು ನೀತಿವಂತರು, ನಾವೇನು ತಪ್ಪು ಮಾಡ್ತಾ ಇಲ್ಲ ಅಂತ ಅವರು ಅನ್ಕೊಂಡು ಒಳಗೆ ಜನರ ಮೇಲೆ, ಸಹೋದರರ ಮೇಲೆ, ಸಹೋದರಿಯರ ಮೇಲೆ, ಸಂಬಂಧಿಕರ ಮೇಲೆ, ಎಲ್ಲರ ಮೇಲೆ ಒಳಗೆ ಕೋಪ ಇರ್ತಾ ಇತ್ತು. ಬೈತಾ ಇದ್ರು, ಜನರನ್ನ ಕೀಳಾಗಿ ನೋಡ್ತಾ ಇದ್ರು, ಬೇರೆ ಬೇರೆ ಮಾತುಗಳಿಂದ ಬೈತಾ ಇದ್ರು. ಅವೆಲ್ಲ ಮಾಡಿದಾಗ್ಯೂ ಕೂಡ ಅವರಲ್ಲಿ ಏನೊಂದು ಫೀಲಿಂಗ್ ಇತ್ತು ಅಂದ್ರೆ, ದೇವರ ಆಜ್ಞೆಗಳನ್ನ ಚೆನ್ನಾಗಿ ಕೈಗೊಳ್ತಾ ಇದೆ, ನಾವೇನು ತಪ್ಪು ಮಾಡಿಲ್ಲ, ನಾವು ಪರಿಶುದ್ಧರು. ಯಾಕೆಂದ್ರೆ ನಾವು ದೇವರ ಆಜ್ಞೆ ಮುರಿದಿಲ್ವಲ್ಲ, ನಾವ್ ಯಾರನ್ನು ಕೊಂದಿಲ್ವಲ್ಲ. ಒಳಗೆ ಕೋಪ ಇದೆ, ಬೈತಾ ಇದ್ದೀನಿ, ಅದೆಲ್ಲ ಇದೆ, ಬಟ್ ದೇವ್ರ ವಾಕ್ಯ ಬೈಬೇಡ ಅಂತ ಹೇಳಿಲ್ವಲ್ಲ, ನರಹತ್ಯೆ ಮಾಡಬಾರ್ದು ಅಂತ ಇದೆ ಅಷ್ಟೇ ತಾನೆ, ನಾನು ನರಹತ್ಯೆ ಮಾಡಿಲ್ಲ, ಬಟ್ ಒಳಗೊಳಗೆ ಕೋಪ ಆಯಿತು. ಬಟ್ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನರಹತ್ಯೆಗೂ ಕೋಪಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಎಂಬುದಾಗಿ. ಆಂಗರ್ ಇಸ್ ಅ ರೂಟ್, ಮರ್ಡರ್ ಇಸ್ ಅ ಫ್ರೂಟ್. ದೇವರು ಈ ಒಂದು ನರಹತ್ಯೆ ಬರಕ್ಕೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ನರಹತ್ಯೆ ಅನ್ನೋದು ಕೋಪದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಬೇರಿಗೆ ಯೇಸು ಸ್ವಾಮಿ ಕೊಯ್ಲನ್ನ ಹಾಕ್ತಾ ಇದ್ದಾರೆ. ಕೆಲವರು ನರಹತ್ಯೆ ಮಾಡೋದಿಲ್ಲ, ಕೆಲವರು ಕತ್ತಿ ತಗೊಂಡು ಯಾರನ್ನು ಚುಚ್ಚದೇ ಇರ್ಬೋದು. ಬಟ್ ವಿ ನೋ ಒನ್ ಮೋರ್ ಥಿಂಗ್, ಮರ್ಡರ್ ವಿತೌಟ್ ನೈಫ್ಸ್. ಕತ್ತಿನೇ ಉಪಯೋಗಿಸದೆ ಜನರನ್ನ ಯಾವ ರೀತಿ ಕೊಲ್ಬೇಕಂತ ಅನೇಕರಿಗೆ ಗೊತ್ತು. ಅದು ಕತ್ತಿಗಿಂತ ಬಹಳ ಚೂಪಾದ ಒಂದು ಆಯುಧ ಇದೆ ನಮ್ಮ ಮಾತುಗಳು.
ನಮ್ಮ ಮಾತುಗಳಿಗೂ ನಾವು ಅನೇಕ ಕುಳಿತುಕೊಂಡಿರುವ ನಾವು ವಿ ಮೈಟ್ ನಾಟ್ ಆ್ಯಕ್ಚುಲಿ ಸಿ ದಟ್ ವೇ. ಕೋಪ ಪಟ್ಕೊಳ್ಳೋದು ಓಕೆ ಅಂತ ಕೆಲವರು ಅನಿಸ್ಬೋದು. ಲೋಕದಲ್ಲಿ ಹೇಳ್ತಾರೆ ಕೋಪ ಪಡಿಸೋ ಜನರು ಮಾಡಿದ್ರೆ ಕೋಪ ಪಡೋದು ತಪ್ಪೇನಿದೆ ಅಂತ ಕೂಡ ಅನ್ಕೊಳ್ತೀವಿ. ಬಟ್ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೋಪ ಮಾಡಿದ್ರೆ ಅದು ಯಾವುದಕ್ಕೆ ಸಮಾನ ಎಂಬುದಾಗಿ? ನರಹತ್ಯೆಗೆ ಸಮಾನವಾಗಿ ಎಂಬುದಾಗಿ. ಸೊ ದಿಸ್ ಅ ವೆರಿ ಸೀರಿಯಸ್ ಥಿಂಗ್. ದೇವರ ದೃಷ್ಟಿಯಲ್ಲಿ ಕೋಪ ಪಡುವಂಥದ್ದು, ಜನರನ್ನ ಬೈಯುವಂಥದ್ದು, ಕೋಪ ಅನ್ನೋದು ಬಹಳ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣ. ಅದು ಮದುವೆ ಸಂಬಂಧಗಳು ಒಡೆದು ಹೋಗೋದ್ರಲ್ಲಿ, ಹಾಗೂ ಸಂಬಂಧಗಳು ಬೇರೆ ಸ್ನೇಹಿತರ ಸಂಬಂಧಗಳಲ್ಲಿ, ಸಭೆಯ ಸಂಬಂಧಗಳಲ್ಲಿ, ಹಾಗೂ ಏನೋ ಕೋಪ ಪಟ್ಟು ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ. ಕೆಲವರು ಅವ್ರ ಕೊಂದ್ಕೊಳ್ತಾರೆ, ಬೇರೆಯವ್ರ ಕೊಂದು ಬಿಡ್ತಾರೆ. ಆ ರೀತಿ ಕ್ಯಾಟಗರಿ ಅದು. ಸೊ ಒಂದಕ್ಕಾದ್ರೂ ನಡೆಸುತ್ತೆ. ಬಟ್ ನಾವು ಆ ಕೋಪ ಅನ್ನೋ ವಿಷಯದ ಮೇಲೆ ನಮಗೆ ನಿಯಂತ್ರಣ ಇಲ್ಲದೆ ಹೋದ್ರೆ ಅದು ಅನೇಕ ಅನಾಹುತಗಳಿಗೆ ಈಡು ಮಾಡುತ್ತೆ. ಆಮೇಲೆ ದೇವರೇ ಕ್ಷಮಿಸಪ್ಪ, ತಪ್ಪಾಯಿತು ಅಂದರೆ ಆದ ಅನಾಹುತಗಳೆಲ್ಲ ಒಂದು ನಿರೀಕ್ಷೆ ಸರಿ ಹೋಗ್ಬಿಡೋದಿಲ್ಲ. ಸೊ ಅದರಿಂದ ದೇವರ ಮಕ್ಕಳಾದ ನಾವು ದೇವರ ಆತ್ಮನ ಸಹಾಯದಿಂದ, ದೇವರ ವಾಕ್ಯದ ಸಹಾಯದಿಂದ ಯಾರೇ ಆಗಿರಲಿ ನಮ್ಮ ಕೋಪದ ಮೇಲೆ ನಾವು ನಿಯಂತ್ರಣದಲ್ಲಿರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಹಾಲೆಲೂಯ. ಹಂಗಂದ್ರೆ ಎಲ್ಲ ಕೋಪಗಳು ತಪ್ಪ? ಕೋಪನೇ ಪಡಬಾರ್ದ ನಾವು? ಯೇಸು ಸ್ವಾಮಿ ಕೂಡ ಕೋಪ ಪಟ್ಟಲ್ಲ. ಕೆಲವೊಮ್ಮೆ ಚಾವಟಿ ತಗೊಂಡು ದೇವಾಲಯಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಎಲ್ಲ ಜನರನ್ನ ಓಡಿಸಿದ್ರು. ಕೆಲವೊಮ್ಮೆ ಈ ಫರಿಸಾಯನ್ನ, ಸದ್ದುಕಾಯಿಗಳು ನೋಡೋ ಆಮೇಲೆ ತುಂಬಾ ಕೋಪ ಉಂಟಾಯ್ತು ಯೇಸು ಸ್ವಾಮಿಗೆ. ಅದಕ್ಕೆ ಕೆಲವರು ಕೋಪ ಬಂದಾಗ ಒಳ್ಳೆ ಎಕ್ಸ್ಕ್ಯೂಸ್ ಹುಡ್ಕೊಂಡಿದ್ದಾರೆ. ಯೇಸು ಸ್ವಾಮಿನ ಕೋಪ ಪಟ್ರಲ್ಲ, ನಾವು ಕೋಪ ಪಡೋದು ತಪ್ಪೇನು ಅಂತ. ಬಟ್ ಯೇಸು ಸ್ವಾಮಿಗೆ ಯಾಕೆ ಕೋಪ ಪಟ್ರು, ಯಾರ ಮೇಲೆ ಕೋಪ ಪಟ್ರು ಅಂತ ಅವ್ರು ಯೋಚನೆ ಮಾಡೋದಿಲ್ಲ. ಸೊ ಯೇಸು ಸ್ವಾಮಿ ಕೋಪ ಪಟ್ರಲ್ಲ ಅಂತ ನಾವು ಒಂದು ಪ್ರಶ್ನೆ ಕೇಳ್ಬೋದು. ಎಫೆಸದ ಬರೆದ ಪತ್ರಿಕೆ 4ನೇ ಅಧ್ಯಾಯ 26 ಅಪೊಸ್ತಲ ಪೌಲ್ ಹೇಳ್ತಾನೆ, ಕೋಪ ಪಡ್ರಿ ಆದ್ರೆ ಪಾಪ ಮಾಡಬೇಡ್ರಿ ಅಂತ ಇದೆ. ಅಲ್ಲಿ ಪೌಲ್ ಹೇಳ್ತಾನೆ, ಕೋಪ ಪಡಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾನ? ಕೋಪ ಪಟ್ಟು ಪಾಪ ಮಾಡದೇ ಇರೋದು ಹೇಗೆ? ಅನೇಕ ಸರಿ ದೇವರ ವಾಕ್ಯದಲ್ಲಿ ಕೂಡ ದೇವರು ಕೂಡ ಕೋಪ ಪಟ್ಟಿದ ವಿಷಯವನ್ನು ಓದ್ತೇವೆ. ಸೊ ದೇವರು ಕೂಡ ಕೋಪಿಷ್ಟನ? ಕೆಲವರು ನೋಡ್ತಾರೆ ದೇವರ ವಾಕ್ಯದಲ್ಲಿ ಅನೇಕ ಸರಿ ದೇವರು ಕೋಪ ಪಟ್ಟದನ್ನು ನೋಡಿ ದೇವರಿಗೆ 2 ಮುಖಗಳಿದೆ. ಒಂದು ಕೋಪಿಷ್ಟ, ಇನ್ನೊಂದು ದೇವರು ಬಹಳ ಪ್ರೀತಿಸುವ ದೇವರು ಎಂಬುದಾಗಿ 2 ಕ್ಯಾಟಗರೈಸ್ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ದೇವರ ಗಾಡ್ ಇಸ್ ವ್ರಾತ್ ಅಂತ ಇಲ್ಲ, ಗಾಡ್ ಇಸ್ ಆಂಗರ್ ಅಂತ ಇಲ್ಲ. ಬಟ್ ದೇವರ ವಾಕ್ಯ ಏನಲ್ಲಿ ಬರೆಯಲ್ಪಟ್ಟಿದೆ? ಗಾಡ್ ಇಸ್ ಲವ್. ಅಂದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಕೋಪ ಅನ್ನೋದು ಎಮೋಷನ್, ಇಟ್ಸ್ ಭಾವನೆ, ಇಟ್ಸ್ ನ್ಯೂಟ್ರಲ್. ಒಂದು ನ್ಯಾಯವಾಗಿ ಇರತಕ್ಕಂಥ ಕೋಪ ಒಂದಿದೆ, ಅನ್ಯಾಯವಾಗಿರತಕ್ಕಂಥ ಕೋಪ ಇದೆ. ಸೊ ನ್ಯಾಯವಾಗಿ ಪಡೋ ಕೋಪದಲ್ಲಿ ತಪ್ಪೇನೂ ಇಲ್ಲ. ಅರಿಸ್ಟಾಟಲ್ ಅಂತ ಒಬ್ಬರು ಫಿಲಾಸಫರ್ ಇದ್ರು. ಯೇಸು ಸ್ವಾಮಿ ಹುಟ್ಟಕ್ಕಿಂತ ಮುಂಚೆ 300 ವರ್ಷ ಮುಂಚೆ ಅವ್ರು ಜೀವಿಸಿದಂಥ ಒಬ್ಬ ಫಿಲಾಸಫರ್. ಅವರೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಅದೇನಂದ್ರೆ, ಎನಿಬಡಿ ಕ್ಯಾನ್ ಬಿಕಮ್ ಆಂಗ್ರಿ, ದಟ್ ಈಸ್ ಈಸಿ. ಅಂದ್ರೆ ಯಾರು ಬೇಕಾದ್ರೂ ಕೋಪ ಪಡ್ಬೋದು, ಅದು ಬಹಳ ಸುಲಭ. ಬಟ್ ಟು ಬಿ ಆಂಗ್ರಿ ವಿತ್ ದ ರೈಟ್ ಪರ್ಸನ್ ಅಂಡ್ ಟು ದ ರೈಟ್ ಡಿಗ್ರಿ ಅಂಡ್ ಅಟ್ ದ ರೈಟ್ ಟೈಮ್ ಅಂಡ್ ಫಾರ್ ದ ರೈಟ್ ಪರ್ಪಸ್ ಅಂಡ್ ಇನ್ ದ ರೈಟ್ ವೇ, ದಟ್ ಈಸ್ ನಾಟ್ ವಿತ್ ಇನ್ ಎವ್ರಿಬಡೀಸ್ ಪವರ್ ಅಂಡ್ ಇಸ್ ನಾಟ್ ಈಸಿ. ಕೋಪ ಯಾರು ಬೇಕಾದ್ರೂ ಪಡ್ಬೋದು, ಆದರೆ ಯಾವಾಗ, ಯಾರ ಮೇಲೆ, ಎಷ್ಟರ ಮಟ್ಟಿಗೆ, ಯಾವ ರೀತಿಯಲ್ಲಿ ಕೋಪ ಪಡ್ಬೇಕನ್ನೋದು ಅದು ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ ಎಂಬುದಾಗಿ. ಬಟ್ ಅದು ನಾವು ಕಲ್ತ್ಕೊಳ್ಬೇಕಾಗಿದೆ. ಆಮೇನ್, ಹಾಲೆಲೂಯಾ. ಯೇಸು ಸ್ವಾಮಿ ಏನು ಹೇಳಿದ್ರು ಕೋಪದ ಬಗ್ಗೆ? ಯೇಸು ಸ್ವಾಮಿ ಪಟ್ಟಿದ ಕೋಪ ಯಾವ ರೀತಿ ಕೋಪ? ಅದು ದೇವರ ಕೋಪ ಬಂದ್ರೆ ಯಾವ ರೀತಿ ಅದು ಕೋಪ? ಯೇಸು ಸ್ವಾಮಿ ಪಟ್ಟಿದ್ದು ನ್ಯಾಯವಾದ ಕೋಪ. ನಾವೆಲ್ಲರೂ ಕೂಡ ಮನುಷ್ಯರಾಗಿದ್ದೇವೆ. ಈ ಲೋಕದ ನಡೆಯುವ ಮೇಲೆ, ಪಾಪದ ಮೇಲೆ, ಅನ್ಯಾಯದ ಮೇಲೆ, ಶೋಷಣೆ ಮೇಲೆ, ಬಡತನದ ಮೇಲೆ, ಆಕ್ರಮಣದ ಮೇಲೆ, ಅವುಗಳ ಮೇಲೆ ಕೋಪ ಬರಬೇಕು. ಕೋಪ ಬಂದಿಲ್ಲ ಅಂದ್ರೆ ವಿ ಆರ್ ಅಪೆಥೆಟಿಕ್ ಪೀಪಲ್. ಅಂದ್ರೆ ನಾವು ಯಾರ ಬಗ್ಗೆ ಕೂಡ ಕೇರ್ ಮಾಡದಿರತಕ್ಕಂಥ ಜನರು. ಬಟ್ ನಾವು ಅನೇಕ ಸಲ ಏನ್ ಮಾಡ್ತೀವಿ ಅಂದ್ರೆ ಆ ವಿಷಯಗಳ ಬಗ್ಗೆ ಕೋಪ ಪಡಲ್ಲ. ಸೈತನ ಮೇಲೆ ಕೋಪ ಇಲ್ಲ ನಮಗೆ, ಪಾಪದ ಮೇಲೆ ಕೋಪ ಬರಲ್ಲ, ಲೋಕದಲ್ಲಿ ನಡೆಯೋ ಅನ್ಯಾಯ ಸಂಘದ ಮೇಲೆ ಕೋಪ ಬರಲ್ಲ. ಯಾರ ಮೇಲೆ ಕೋಪ ಬರುತ್ತೆ? ಬೇರೆಯವ್ರು, ನಮ್ಮ ಜೊತೆಗಿರೋ ಜನರ ಮೇಲೆ ನಾವು ಕೋಪ ಪಡೋದನ್ನ ಅನೇಕ ಸಾರಿ ನಾವು ಮಾಡ್ತಿರ್ತೇವೆ. ಸೊ ಯೇಸು ಸ್ವಾಮಿ ಜೀವನ ಗಮನಿಸಿದ್ರೆ ಅವ್ರು ಕೋಪ ಪಟ್ಟಾಗ ಅದು ತಮ್ಮ ಸ್ವಾರ್ಥ ಇರಲಿಲ್ಲ. ಆತನನ್ನ ಸೆರೆ ಹಿಡಿದು ಶಿಲುಬೆಗೆ ಹಾಕಿದಾಗ, ಆತ ಮೇಲೆ ಉಗುಳಿದಾಗ, ಆತ ಮೇಲೆ ಬೈದಾಗ, ಚಾವಟಿಯಿಂದ ಹೊಡೆದಾಗ, ಚರ್ಮ ಕಿತ್ತೋಗೋ ರೀತಿ ಎಲ್ಲ ಕೂಡ ಆತನಿಗೆ ಹಿಂಸಿಸಿದಾಗ ಯೇಸು ಸ್ವಾಮಿ ಕೋಪ ಪಟ್ರ?
ಅವ್ರೇನು ಹೇಳಿದ್ರು ಯೇಸು ಸ್ವಾಮಿ, ದೇವರೇ ಅವ್ರೇನು ಮಾಡ್ತಾ ಇದ್ರು ಅವರಿಗೆ ತಿಳಿಯೋದು, ಅದೇ ಅವರನ್ನು ಕ್ಷಮಿಸು. ಅದೇ ಸಮಯದಲ್ಲಿ ಅನ್ಯಾಯದ ಮೇಲೆ, ಪಾಪದ ಮೇಲೆ, ಮೋಸಗಳ ಮೇಲೆ, ಅಂಥ ಕಾರ್ಯಗಳ ಮೇಲೆ ಯೇಸು ಸ್ವಾಮಿಗೆ ಏನು ಬಂತು? ಕೋಪ. ಸೊ ನಮ್ಮ ಕೋಪ ಯಾವ ರೀತಿ ಇರಬೇಕು? ನಮ್ಮ ಕೋಪದಲ್ಲಿ ಸ್ವಾರ್ಥ ಇರಬಾರ್ದು. ನಮಗೋಸ್ಕರ ಬರತಕ್ಕಂಥ ಕೋಪ ಅದು ಸರಿಯಾದ ಕೋಪವಲ್ಲ, ಆ ಕೋಪಗಳನ್ನ ಪಡಬಾರ್ದು. ಬಟ್ ಬೇರೆಯವರ ಅನ್ಯಾಯಕ್ಕೆ ಸಿಲುಕಿದ್ದಾಗ ಅಂಥ ಕಾರ್ಯಗಳ ಮೇಲೆ ಕೋಪವನ್ನು ಪಡ್ಬೋದು, ಅಂತ ಕೋಪ ಪಡಬೇಕು. ಸೊ ದೇವರ ಕೋಪ ನ್ಯಾಯವಾದ ಕೋಪ. ನಮಗೆ ಬರುವಂಥ ಕೋಪ ನ್ಯಾಯವಾದ ಕೋಪ ಅಂತ ಹೇಳಕ್ಕಾಗತ್ತಾ? ನಮ್ಮಲ್ಲಿ ಸ್ವಾರ್ಥ ಇದ್ರೆ, ನನಗೆ ಯಾರೋ ನೋಯಿಸ್ಬಿಟ್ರು, ನನ್ನನ್ನು ಹಂಗಂದ್ಬಿಟ್ರು, ನನ್ನ ಆ ರೀತಿ ಮಾಡಿದ್ರು, ಅದ್ರಲ್ಲಿ ಏನಿದೆ? ಸ್ವಾರ್ಥ. ನಿಮ್ಮ ಸ್ವಾರ್ಥವಾದ ಕಾರಣಗಳಿಗೋಸ್ಕರ ಕೋಪ ಪಟ್ರೆ ಅದು ಅನ್ಯಾಯವಾದ ಕೋಪ. ಸಮ್ ಆಫ್ ಅಸ್ ರೆಸ್ಪಾಂಡ್ ಬಿಕಾಸ್ ವಿ ಆರ್ ಹರ್ಟ್. ನಾವು ನೋವಾದಾಗ ನಾವೇನು ಮಾಡ್ತೇವೆ? ರಿಯಾಕ್ಟ್ ಆಗ್ತೇವೆ. ಅದು ಬೇರೆ ತರತಕ್ಕಂಥ ಕೋಪ. ಸೊ ನ್ಯಾಯವಾದ ಕೋಪ ಪಡೋದ್ರಲ್ಲಿ ತಪ್ಪೇನೇ ಇಲ್ಲ. ಆದರೆ ಅನ್ಯಾಯವಾಗಿ ಪಡತಕ್ಕಂಥ ಕೋಪ ಯೇಸು ಏನು ಹೇಳ್ತಾ ಇದ್ದಾರೆ? ಅದು ನರಹತ್ಯದ ಸಮಾನ ಎಂಬುದಾಗಿ. ಇಟ್ಸ್ ವೆರಿ ಸೀರಿಯಸ್ ಫ್ರೆಂಡ್ಸ್. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರ ದೃಷ್ಟಿಯಲ್ಲಿ ಕೋಪ ಅನ್ನೋದನ್ನು ಅಷ್ಟು ನಿರ್ಲಕ್ಷ್ಯವಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕುಳಿತಿರೋರಲ್ಲಿ ಯಾರಾದ್ರೂ ಕೂಡ ಕೋಪದಲ್ಲಿ ವೀಕ್ನೆಸ್ ಇದ್ದರೆ, ಕೋಪದ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ದೇವರ ಸಾನ್ನಿಧ್ಯಕ್ಕೆ ಬಂದು, ದೇವರೇ ನನಗೆ ಇದರ ಮೇಲೆ ಬಿಡುಗಡೆ ಕೊಡು, ನಾನು ಕೋಪ ಎಷ್ಟಾಗಿರೋಕ್ಕೆ ಬಯಸೋದಿಲ್ಲ, ನನ್ನ ಕೋಪದಿಂದ ಅನೇಕ ಅನಾಹುತಗಳು ನಡೀತಾ ಇವೆ, ಜನರಿಗೆ ನನ್ನಿಂದ ನೋವು ಉಂಟಾಗ್ತಾ ಇದೆ, ಸಂಬಂಧಗಳಲ್ಲಿ ಮುರಿವಿಕೆ ಬರ್ತಾ ಇದೆ ಅನ್ನೋದಾಗಿ ಒಪ್ಪಿಕೊಂಡು ನಾವು ದೇವರ ಕೃಪೆಯನ್ನು ಯಾಚಿಸಬೇಕಾಗಿದೆ. ಹಲ್ಲೆಲೂಯಾ. ಸಭೆಗೆ ಬಂದು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಕೋಪವಾಗಿ ಉಳ್ಕೊಂಡ್ಬಿಟ್ರೆ ದೇವರ ಆಶೀರ್ವಾದಗಳನ್ನು ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ದೇವರ ದೃಷ್ಟಿಯಲ್ಲಿ ಯೇಸು ಏನು ಹೇಳ್ತಾರೆ ಕೋಪದ ಬಗ್ಗೆ? ನರಹತ್ಯದ ಸಮಾನ ಎಂಬುದಾಗಿ. ಎರಡನೇದು, ಆಂಗರ್ ವಿಲ್ ಲೀಡ್ ಟು ಡಿವೆಸ್ಟೇಟಿಂಗ್ ಕಾನ್ಸಿಕ್ವೆನ್ಸಸ್. ನರಹತ್ಯೆಗೆ ಏನು ಪನಿಷ್ಮೆಂಟ್ ಅಂತ ದೇವರು ಇಟ್ಟಿದ್ದಾರೋ, ಯೇಸು ಹೇಳ್ತಾರೆ ಕೋಪ ಪಡೋದ್ರಲ್ಲ ಕೂಡ ಅದೇ ಪನಿಷ್ಮೆಂಟ್. ನೀವು ಕೌನ್ಸಿಲ್ಗೆ ಬರಬೇಕಾಗುತ್ತೆ. ಆ ದಿನಗಳಲ್ಲಿ ಯಹೂದ್ಯರೆಲ್ಲ ಕೂಡ ಸನ್ಹೆಡ್ರಿನ್ ಎಂಬುದಾಗಿರ್ತಾ ಇತ್ತು, ಜೂವಿಶ್ ಕೌನ್ಸಿಲ್, ಹೈಯೆಸ್ಟ್ ಜೂವಿಶ್ ಕೌನ್ಸಿಲ್. ಅಲ್ಲಿ ನರಹತ್ಯೆ ಮಾಡೋರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಥವಾ ಯೇಸು ಇನ್ನೊಂದು ಮಾತು ಹೇಳ್ತದೆ, ಯಾರು ನರಹತ್ಯೆ ಮಾಡ್ತಾರೋ ಅವ್ರು ಎಲ್ಲಿಗೆ ಹಾಕಲ್ಪಡ್ತಾರೆ? ನರಕಕ್ಕೆ ಹಾಕಲ್ಪಡ್ತಾರೆ ಎಂಬುದಾಗಿ. ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ವರ್ಡ್ ಗೆಹೆನ್ನ ಎಂಬುದಾಗಿ. ಆ ಯೆರೂಸಲೇಮ್ ಆಚೆ ಕಸ ಎಲ್ಲ ಹಾಕಿ ಅಲ್ಲಿ ಸುಡ್ತಾ ಇದ್ರು, ಅಂದ್ರೆ ಅಲ್ಲಿ ಹಾಕಲ್ಪಡ್ತೀರಿ, ಅಂದ್ರೆ ನರಕಕ್ಕೆ ಯೇಸು ಆ ಸ್ಥಳನ ಹೋಲಿಸ್ತಾ ಇದ್ರು. ಸೊ ಯಾರು ನರಹತ್ಯೆ ಮಾಡ್ತಾರೋ ದೇವ್ರ ದೃಷ್ಟಿಯಲ್ಲಿ ಏನಾಗಿದೆ ಅಂದರೆ ಅಂಥ ಒಂದು ಕಠಿಣವಾದ ಶಿಕ್ಷಣೆಗೆ ಗುರಿ ಆಗ್ತಾರೆ ಎಂಬುದಾಗಿ. ಯಾಕೆ ನರಹತ್ಯೆ ಅನ್ನೋದು, ಕೋಪ ಅನ್ನೋದು ಕೇವಲ ಕೋಪದಲ್ಲಿ ನಿಲ್ಲೋಲ್ಲ, ಆ ಕೋಪದಿಂದ ಅನೇಕ ಅನಾಹುತಗಳು ನಡೀತವೆ. ಕೋಪ ಪಟ್ಟಾಗ ನಾವು ಯಾವ ರೀತಿ ವಿ ಹ್ಯಾವ್ ಟು ಹ್ಯಾಂಡಲ್ ದಟ್? ಕೋಪನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಗೊತ್ತಿದೆ ಯಾರಿಗಾದ್ರು? ಅಟ್ಲೀಸ್ಟ್ 3 ವಿಷಯಗಳನ್ನು ಹೇಳಕ್ಕೆ ಬಯಸ್ತಾನೆ. ನಮಗೆ ಕೋಪ ಇರೋದಾದ್ರೆ ಅದನ್ನ ಹೌ ವಿ ನೀಡ್ ಟು ಲರ್ನ್ ಟು ಹ್ಯಾಂಡಲ್ ದಮ್. ಓಕೆ, ಮೊದಲನೇದು, ಹೆಚ್ಚು ಟ್ರೈ ಮಾಡಿದ್ರು ಕೋಪನ ಹ್ಯಾಂಡಲ್ ಮಾಡೋದಕ್ಕೆ. ಬೇರೆಲ್ಲ ಏನು ಹೇಳ್ತಾರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ. ಕೆನಡಾದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಅಮ್ಯೂಸ್ಮೆಂಟ್ ಪ್ಲೇಸ್ ಅಂತ, ಕೆನಡಾ ದೇಶದಲ್ಲಿ. ಅದನ್ನ ರೇಜ್ ರೂಮ್ ಅಂತ ಕರೀತಾರೆ. ಏನಂತಾರೆ? ರೇಜ್ ರೂಮ್. ಅದ್ರಲ್ಲಿ ಏನು ಗೊತ್ತಾ ವಿಶೇಷತೆ? 1 ಗಂಟೆಗೆ $20 ಫೀಸ್. ಅದು ಒಳಗೆ ಹೋಗ್ಬಿಟ್ಟು ನಿಮ್ಮ ಕೋಪ ತೀರ್ಸ್ಕೊಳ್ಳೋ ಅಷ್ಟು ಏನು ಸಿಗುತ್ತೋ ಅದನ್ನು ಹೊಡಿಬೋದು. ಬಟ್ ನೀವೇನು ಹೊಡಿತೀರೋ ಅದು ನೀವೇ ತೊಗೊಂಡೋಗ್ಬೇಕು. TV ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ವಾಸ್ ಆಗಿರಲಿ, ಫರ್ನಿಚರ್ ಆಗಿರಲಿ, ಚೇರ್ಗಳಾಗಿರಲಿ, ನೀವೇನು ಹೊಡಿಬೇಕಂತ ಬಯಸ್ತೀರೋ, ನಿಮ್ಮ ಕೋಪ ಏನು ಹೊಡೆದ್ರೆ, ಕೋಪ ತೀರ್ಸ್ಕೊಳ್ಳೋಕ್ಕೆ ಏನು ಹೊಡೆದ್ರೆ ಸಾಕಾಗುತ್ತೋ ಅದೆಲ್ಲ ನೀವೇ ತೊಗೊಂಡೋಗ್ಬೋದು. ಗಂಟೆಗೆ ಎಷ್ಟು? $20. ಗಂಡ ಹೆಂಡತಿ ಕೂಡ ಹೋಗ್ಬೋದು, ಡೇಟಿಂಗ್ ಕೂಡ ಹೋಗ್ಬೋದು, ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇದೆ ಅದಕ್ಕೆ. ಇದನ್ನು ಹೋದಾಗ ನಾನು ನಂಬಕ್ಕಾಗಲಿಲ್ಲ, ಅಂತ ಕೂಡ ಪ್ಲೇಸ್ ಇದೆಯಾ ಅಂತ. ಹೋಗಿ ಚಾಟ್ GPT ಕೇಳಿದೆ, ಏನಪ್ಪ ಆ ಥರ ಪ್ಲೇಸ್ ಇದೆಯಾ ರೇಜ್ ರೂಮ್ ಅಂತ ಕೆನಡಾದಲ್ಲಿ. ಒಂದು 4 ಲೊಕೇಶನ್ ತೋರಿಸ್ತು ನನಗೆ. ಯಾರಿಗಾದ್ರು ಬೇಕಿದ್ರೆ ಇಲ್ಲಿ ಅಡ್ರೆಸ್ ಕೊಡ್ತೀನಿ. ಗಂಟೆಗೆ $20. ಸೊ ಅವ್ರ ಪ್ರಕಾರ ಕೋಪ ಎಲ್ಲ ಹೊರತಂದು ಹಾಕ್ಕೊಂಡ್ರೆ ಅವ್ರಿಗೆ ಸ್ಟ್ರೆಸ್ ಎಲ್ಲ ಕಡಿಮೆ ಆದಂಗೆ ಆಗುತ್ತೆ, ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ದಂಗೆ ಆಗುತ್ತೆ ಅನ್ನೋದು ಅದು ಪಾಪ್ಯುಲರ್ಲಿ ಅಲ್ಲಿ ಆಗ್ತಾ ಇದೆಯಂತೆ. ಬಟ್ ಆ ರೀತಿ ಆದರೆ ಕೋಪ ಸರೋಗ್ಬಿಡುತ್ತಾ?
ಮತ್ತೆ ವಾರಕ್ಕೂ ಹೋಗ್ತಾ ಇರ್ಬೇಕಾಗತ್ತೆ. ಕೋಪ ಪಟ್ಟಾಗೆಲ್ಲ ಹೋಗ್ಬೇಕಾಗತ್ತೆ. ಕೆಲವರು ಪ್ರತಿದಿನ ಕೋಪ ಪಡ್ತಾರೆ, ಪ್ರತಿದಿನ ರೂಮ್ಗೆ ಹೋಗ್ಬೇಕಾಗ್ತದೆ. ಓಕೆ, ಬಟ್ ಮೊದಲನೇ ನಾವು ಮಾಡ್ಬಿಡೋ ಸಕ್ಕದ ಯಾವತ್ತೂ ಕೋಪ ಬಂದಾಗ ವಿ ನೀಡ್ ಟು ಲರ್ನ್ ಟು ಪಾಸ್. ಕೋಪ ಬಂದಾಗ ನಾವೇನ್ ಮಾಡ್ಬೇಕು? ಮೊದಲನೇದು ಪಾಸ್, ಅಂದ್ರೆ ಸ್ವಲ್ಪ ನಿಂತ್ಕೊಳ್ಳಿ, ಬಿ ಕ್ವೈಟ್. ದೇವರ ಕೋಪನ ಯಾವ ರೀತಿಯಾಗಿ ದೇವ್ರ ಬಗ್ಗೆ ವರ್ಣಿಸುತ್ತೆ ಗೊತ್ತಾ? ಈ ಸ್ಲೋ ಟು ಆಂಗರ್. ಕೀರ್ತನೆಗಳು 145:8 ಹೇಳುತ್ತೆ, ಗಾಡ್ ಈಸ್ ಸ್ಲೋ ಟು ಆಂಗರ್. ದೇವ್ರ ಕೋಪಿಸ ತಕ್ಷಣ ಕೋಪ ಬಂದು ಕೋಪವಾಗಿ ನಡ್ಕೊಳ್ಳಲ್ಲ. ಈ ಸ್ಲೋ ಟು ಆಂಗರ್, ಆತರ ಕೋಪ ನಿಧಾನವಾದದ್ದು. ಓಕೆ, ಫಸ್ಟ್ ನಾವು ಕೋಪ ಪಡಬೇಕು. ತುಂಬಾ ಜನರು ಹೇಳ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಥಾಮಸ್ ಜೆಫರ್ಸನ್ ಅಂತಂದ್ರೆ, ಇದು 3rd ಪ್ರೆಸಿಡೆಂಟ್ ಆಫ್ US. ಅವ್ರೇನು ಹೇಳಿದ್ರು ಅಂದ್ರೆ, ವೆನ್ ಆಂಗ್ರಿ ಕೌಂಟ್ 10 ಬಿಫೋರ್ ಯು ಸ್ಪೀಕ್. ಇಫ್ ಯು ಆರ್ ವೆರಿ ಆಂಗ್ರಿ 100. ಅದು ಕೋಪ ಬಂದ ಎಷ್ಟು ಕೌಂಟ್ ಮಾಡ್ಬೇಕು ನೀವು? ಮಾತಾಡೋಕ್ಕಿಂತ ಮುಂಚೆ, ಏನೇ ಮಾಡೋಕ್ಕಿಂತ ಮುಂಚೆ ಕೋಪ ಬಂದ ನಿಂತ್ಕೊಂಡು ಏನ್ ಮಾಡ್ಬೇಕು ನೀವು? 1, 2, 3, 10ವರೆಗೂ ಕೌಂಟ್ ಮಾಡಿ. ಇನ್ನೂ ಜಾಸ್ತಿ ಇದ್ರೆ ಕೋಪ 100ವರೆಗೂ ಕೌಂಟ್ ಮಾಡಿ. ಇನ್ನೂ ಹೋಗಿಲ್ಲ ಅಂದ್ರೆ ಮಾಡ್ತಾನೇ ಇರಿ ಕೋಪ ಹೋಗೋವರೆಗೂ. ರಾಕೆಟ್ ಬಗ್ಗೆ ನೋಡಿರ್ತೀರಲ್ಲ ಎಲ್ಲರೂ. ರಾಕೆಟ್ ಲಾಂಚ್ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾರ ಅವರು? ಕೌಂಟ್ ಡೌನ್ 10, 9, 8, 0 ಅಂತಿದಂಗೆನೆ. ಸೊ ನೀವು ಲಾಂಚ್ ಮಾಡೋಕ್ಕಿಂತ ಮುಂಚೆ, ಮಾತುಗಳನ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೌಂಟ್ ಡೌನ್ ಮಾಡಿ. ಕಡಿಮೆ ಆಗ್ಬೋದು ಕೋಪ, ಟ್ರೈ ಮಾಡಿ, ಬಂದು ತಿಳಿಸಿ. ಇನ್ನೊಬ್ರು ಬಿಷಪ್ ಸ್ಯಾಂಡಿ ಮಿಲ್ಲರ್ ಅಂತ ಇದ್ರು. ಓಕೆ, ಇಸ್ ಅ ವೆರಿ UK ಬಿಷಪ್. ಅವರು, ಅವ್ರ ಮಾವ ಸ್ಯಾಂಡಿ ಮಿಲ್ಲರ್ ಅಂತ ಇಸ್ ಅ ಲಾಯರ್. ಅವ್ರು ಹೇಳಿದ್ರಂದ್ರೆ, ಕೋಪ ಬಂದಾಗ ಲೆಟ್ರ್ ಬರೆದು ಬಿಡು ಅಂತ ಹೇಳೋರು. ಆ ಲೆಟ್ರ್ ಬರೆದ್ಮೇಲೆ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪತ್ರನ ಓದದ್ಮೇಲೆ ಅದನ್ನ ಬಿಸಾಕು ಅಂತ ಹೇಳೋರು. ಓಕೆ, ಬಟ್ ಇವತ್ತಿನ ವಾಟ್ಸಪ್, SMS ಈ ದಿನಗಳಲ್ಲಿ ನಾವೇನ್ ಮಾಡ್ತೇವೆ? ಕೋಪ ಬರ್ತಿದ್ದಂಗೆನೆ ಮೆಸೇಜ್ಗಳನ್ನ ಹಾಕ್ಬಿಡ್ತೀವಿ. ಒಂದ್ಸತಿ ಈಗ ಡೆಲಿಟ್ ಆಪ್ಷನ್ ಇದೆ. ಓಕೆ, ಟಕ್ಕನ್ ಡೆಲಿಟ್ ಮಾಡ್ಬಿಡ್ತೀವಿ. ಸ್ವಲ್ಪ ನಿಧಾನ ಆಗ್ಬಿಟ್ರೆ ಅದು ಕೂಡ ಮಾಡೋಕ್ಕಾಗಲ್ಲ. ಇಮೇಲ್ನ ಕಳಿಸ್ಬಿಡ್ತೀವಿ, ಏನನ್ನ ಮಾಡ್ಬಿಡ್ತೀವಿ. ಆವತ್ತಿನ ದಿನ ಮದುವೆಗಳಷ್ಟು ಈಸಿಯಾಗಿ ಮುರಿತಾ ಇರಲಿಲ್ಲ, ಫ್ರೆಂಡ್ಶಿಪ್ಸ್ ಅಷ್ಟು ಈಸಿಯಾಗಿ ಮುರಿತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಸ್ಕೂಲಲ್ಲಿ ಫೈಟ್ ಮಾಡ್ಕೊಂಡು ಬಂದ್ವಿ ಅನ್ಕೊಳ್ಳಿ, ಮತ್ತೆ ನಾಳೆ ಆಗೋಷ್ಟಲ್ಲೆಲ್ಲ ತಣ್ಣಗಾಗ್ಬಿಡ್ತಾ ಇದ್ವಿ. ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಓಕೆ, ಮದುವೆಗಳಲ್ಲಿ ಗಂಡ ಹೆಂಡತಿ ಜಗಳ ಆಡಿದಾಗ ಇಮಿಡಿಯೇಟ್ ಆಗಿ ಫೋನ್ ಮಾಡಿ, ಅಪ್ಪ ಅಮ್ಮ ನೋಡು ಏನನ್ಬಿಟ್ಟ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ. ಅವ್ರ ಅಪ್ಪ ಅಲ್ಲಿ ಇಟ್ಕೊಂಡು ಬಂದ್ಬಿಡಮ್ಮ, ನನ್ನೇನು ನೋಡ್ಕೊಳಕ್ ಆಗಲ್ವ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ. ಅದು ಕೆಲವು ದಿನದಲ್ಲಿ ಅದು ತಣ್ಣಗಾಗ್ತಾ ಇತ್ತು. ಬಟ್ ಇವತ್ತು ಟಕ್ 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 ಅಂತ ವಾಟ್ಸಪ್ಗಳು, ಮೇಲ್ಗಳು, ಫೋನ್ಗಳು ಕಳಿಸಿ ಕೋಪನ ಹಂಗೆ ತಾಕಿ ನಮ್ಮ ಜೀವಿತಗಳನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ದೇವೆ. ಸೊ ಮೊದಲನೇದು ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಪಾಸ್. ಎರಡನೇದು, ನಮ್ಮ ಮಾತುಗಳನ್ನ ನಾವು ವಿ ಹ್ಯಾವ್ ಟು ಕೇರ್ಫುಲಿ ಗೇಜ್. ನಮ್ಮ ಮಾತುಗಳು, ಒಂದ್ಸತಿ ಮಾತುಗಳು ಬಂದ್ಮೇಲೆ ಅದನ್ನ ವಾಪಸ್ ಅದನ್ನ ಪಡ್ಕೊಳಕ್ಕೆ ಹಾಲು ಒಂದ್ಸತಿ ಚೆಲ್ಲಿದ್ರೆ ಅಷ್ಟೇ. ಗ್ಲಾಸ್ ಒಂಚೂರು ಒಡೆದೋದ್ರೆ ಅಷ್ಟೇ, ಆಮೇಲೆ ಏನೇ ಮಾಡಿದ್ರು ಕೂಡ. ಅದಕ್ಕೆ ಯಾಕೋಬ, ಅದು ಯೇಸುವಿನ ತಮ್ಮ, ಆತನು ಯೇಸುವಿಂದ ಕಲ್ತ್ಕೊಂಡ್ರೇನು. ಜೇಮ್ಸ್ ಅಲ್ಲಿ ಇದೊಂದು ಮಾತು ಏನಂದ್ರೆ, ಬಿ ಕ್ವಿಕ್ ಟು ಹಿಯರ್, ಸ್ಲೋ ಟು ಸ್ಪೀಕ್ ಅಂಡ್ ಸ್ಲೋ ಟು ಆಂಗರ್. ಅಂದ್ರೆ ಯಾವ್ದ್ರಲ್ಲಿ ನಾವು ಚುರುಕಾಗಿರ್ಬೇಕು? ಕೇಳಿಸ್ಕೊಳ್ಳೋದ್ರಲ್ಲಿ. ಫಸ್ಟ್ ಲಿಸನ್. ನೀವು ಫಸ್ಟ್ ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟು ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ನೀವು ಒಂದು ಕೇಳಿಸ್ಕೊಂಡು ಇನ್ನೊಂದು ಅರ್ಥ ಮಾಡ್ಕೊಂಡು ಅದು ರೈಸ್ ಆಗ್ಬಿಟ್ಟಿರುತ್ತೆ. ದೆನ್ ಸ್ಲೋ ಟು ಸ್ಪೀಕ್, ನಿಧಾನವಾಗಿ ಮಾತಾಡಿ. ಸ್ಲೋ ಟು ಆಂಗರ್, ನಮ್ದ್ರಲ್ಲಿ ರಿವರ್ಸ್ ಆರ್ಡ್ರು. ಫಸ್ಟ್ ಮಾತಾಡ್ಬಿಡ್ತೀವಿ, ಫಸ್ಟ್ ಕೋಪ, ರಿವರ್ಸ್. ಕೇಳ್ತಿದ್ದಂಗೆ ಕೋಪ ಮಾಡ್ಬಿಡ್ತೀವಿ, ಕೋಪ ಪಟ್ಕೊಂಡ್ಬಿಡ್ತೀವಿ. ತರುವಾಯ ಬಾಯಿಗೆ ಬಂದಿದ್ದು ಹೇಳ್ಬಿಡ್ತೀವಿ. ಆಮೇಲೆ ಕೂತು ನಚ್ಚೆ ಮಾಡ್ತೀವಿ, ಏನಾಯ್ತು, ಯಾಕೆ ಹೇಳ್ದೆ, ಹಂಗಂದ್ರ ನೀವು, ನಾನು ಹಿಂಗಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಬೈ ದೆನ್ ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಸೊ ನಮ್ಮ ಮಾತುಗಳು ಕೇರ್ಫುಲ್ ಆಗಿರ್ಬೇಕು. ಯೇಸು ಹೇಳ್ತಾರೆ, ಎಲೈ ಮೂರ್ಖನೇ, ಯು ಫೂಲ್. ಅಥವಾ ಇನ್ನೊಂದು ಮಾತೇನು, ಎಲೈ
ಇನ್ನೊಂದು ನಿಮ್ಮಪ್ಪ ಯು ಫೂಲ್, ಮತ್ತೆ ಇನ್ನೊಂದು ವರ್ಡ್ ಇತ್ತು, ಎಲೆ ನೀಚನೆ, ಎಲೆ ಮೂರ್ಖನೆ ಎಂದು ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು, ಎಲೆ ನೀಚನೆ ಎಂದು ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಮೂರ್ಖನೆ ನೀಚನೆ ಅನ್ನೋದು ನಮ್ಮ ದಿನಗಳಲ್ಲಿ ಅದೇನೂ ಅಲ್ಲ. ನಾವು ಬಯ್ಯೋ ಮಾತುಗಳು ಕಂಪೇರ್ ಮಾಡಿದ್ರೆ ಅದೇನೂ ಅಲ್ಲ. ಓಕೆ, ಮೂರ್ಖನು ನೀಚನು ಅನ್ನೋ ಪದಗಳು ಅದನ್ನ ಗ್ರೀಕ್ ಭಾಷೆಯಲ್ಲಿ ನೋಡಿದ್ರೆ ಇಟ್ ಈಸ್ ಆಕ್ಚುಲಿ ಕೈಂಡ್ ಆಫ್ ಕಂಟೆಂಪ್ಟ್. ಒಬ್ಬ ವ್ಯಕ್ತಿಯನ್ನ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತನಾಡುವಂತ ಮಾತುಗಳು. ಮೂರ್ಖನಂದಾಗ ಯು ಇಡಿಯಟ್, ಸ್ಟುಪಿಡ್ ಅಂದ್ಬಿಡ್ತೀವಿ. ಇಂಗ್ಲಿಷ್ ಗೊತ್ತಿಲ್ಲದರೂ ಕೂಡ ಈ ಪದಗಳು ಯಾರಿಗೂ ಗೊತ್ತು. ಇಡಿಯೇಟು, ಸ್ಟುಪಿಡು, ಕೆಲವೊಂದು ಇಂಗ್ಲಿಷ್ ಪದಗಳು ಎಲ್ಲರಿಗೂ ಬಂದ್ಬಿಡ್ತವೆ. ಸ್ಕೂಲ್ಗೆ ಹೋಗಿದ್ದೀರಾ ಇಲ್ವೋ? ಇಡಿಯಟ್, ಸ್ಟುಪಿಡ್ ಅಂತ ಅಂದ್ರೆ ದೇವರ ಒಂದು ಇಮೇಜ್ ಅಲ್ಲಿ ಸೃಷ್ಟಿಯಾಗಿರತಕ್ಕಂಥ ಮಕ್ಕಳನ್ನ, ದೇವರ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ಬೈದ್ರೆ ನಿಮ್ಗೆ ಏನಾಗುತ್ತೆ? ಬೈರಿ, ಇನ್ನೂ ಚೆನ್ನಾಗಿ ಬೈರಿ, ಚೆನ್ನಾಗಿದೆ ಅಂತೀರಾ? ಕೋಪ ಬರುತ್ತಾ ಇಲ್ವಾ? ಅದೇ ಎಲ್ಲರೂ ಕೂಡ ಏನಾಗಿದ್ದೇವೆ ನಾವು? ದೇವ್ರ ಮಕ್ಕಳು ತಾನೆ. ಸೊ ದೇವರು ಇನ್ನೊಬ್ರು ಮಕ್ಕಳನ್ನ ಒಬ್ರು ಬೈದಾಗ ದೇವ್ರಿಗೆ ಏನಾಗುತ್ತೆ? ಅದು ನೋವಾಗುತ್ತೆ. ಇಟ್ ಹರ್ಟ್ಸ್ ಹಿಮ್. ಅದಕ್ಕೆ ನಾವು ವಿ ಹ್ಯಾವ್ ಟು ಬಿ ಕೇರ್ಫುಲ್. ಯಾವ ರೀತಿ ನಾವು ಮಾತಾಡ್ತೇವೆ ಎಂಬುದಾಗಿ ನಾವು ಕೇರ್ಫುಲ್ ಆಗಿ ಇರಬೇಕು. ಒಬ್ಬ ವ್ಯಕ್ತಿಯನ್ನ ಅದನ್ನ ಡಿಗ್ರೇಡ್ ಮಾಡ್ದಂಗೆ, ಎಲೆ ಮೂರ್ಖನೆ, ಎಲೆ ನೀಚನೆ, ಯು ಫೂಲ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅದನ್ನ ಡಿಗ್ರೇಡ್ ಮಾಡ್ದಂಗೆ. ಸೊ ಇಟ್ ಈಸ್ ವಯಬಲ್ ಟು ಪನಿಷ್ಮೆಂಟ್. ಸೊ ಅದರಿಂದ ಯಾವ ರೀತಿ ನಾವು ಜನರ ಬೆಲೆ ಮಾತಾಡ್ತೀವಿ ಅನ್ನೋದನ್ನ ನಾವು ಅದನ್ನ ಬಹಳವಾಗಿ ನಾವು ಅದ್ರ ಗಮನಿಸಬೇಕಾಗತ್ತೆ. ವಾಟ್ ಆರ್ ವಿ ಸ್ಪೀಕಿಂಗ್, ನಾವೇನು ಮಾತಾಡ್ತಿದ್ದೇವೆ ಎಂಬುದಾಗಿ. ಹೇಳಕ್ಕೆ ತುಂಬಾ ವಿಷಯಗಳಿವೆ, ಬಟ್ ಐ ವಾಂಟ್ ಟು ಕನ್ಫೈನ್ ಇಟ್ ಹಿಯರ್. ದೇವರ ಕೋಪನ ಈಸ್ ಟೇಕ್ಸ್ ಇಟ್ ವೆರಿ ಸೀರಿಯಸ್. ಕೆಲವು ವಿಷಯ ಹೇಳ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೇನೆ, ಬಿಕಾಸ್ ಸ್ಟಾರ್ಟ್ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಓಕೆ, ಬಟ್ ಒಬ್ಬ ವ್ಯಕ್ತಿಯನ್ನ ಅಗೌರವದಿಂದ ಅಮರ್ಯಾದೆಯಿಂದ ನೋಡುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಇಲ್ಲಿ ಕೋಪ ತರುವ, ಕೋಪದಿಂದ ಬೈಯುವಂಥದ್ದು, ಈ ಎಲೆ ಮೂರ್ಖನೆ, ಎಲೆ ನೀಚನೆ ಅಂತ ಹೇಳುವಂಥ ಮಾತುಗಳು ಅಥವಾ ಬೇರೆ ಏನೇ ಮಾತುಗಳು ಒಬ್ಬ ವ್ಯಕ್ತಿನ ಯಾವಾಗ ಕೆಳಗಾಕಿ, ಅನೇಕ ಸರಿ ನನ್ನ ಮುಂದೆ ಏನಾಗಂದ್ರೆ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ನನ್ನ ಬಾಸ್ ಮೇಲೆ ನನ್ನ ಕೋಪ ಬಂತು ಅನ್ಕೊಳ್ಳಿ, ಇಷ್ಟ ಬಂದು ಮಾತಾಡ್ತೀವ ನಾವು, ಬೈತೀವ? ಸುಮ್ಮನಾಗ್ಬೇಕು. ಇಲ್ಲ ಬೈದ್ರೆ ಅವ್ರು ವಾಪಸ್ ರಿವರ್ಸ್ ಕೊಟ್ರೆ ನಿಮ್ಮ ಬಾಲ ಎಲ್ಲಿ ಕತ್ತರಿಸ್ಬೇಕು ಅಲ್ಲಿ ಕತ್ತರಿಸ್ತಾರೆ. ಬಟ್ ಈ ವಾಚ್ಮ್ಯಾನು, ಸೆಕ್ಯೂರಿಟಿನೋ, ನಿಮ್ ಕೆಳಗಿರತಕ್ಕಂಥವ್ರು, ಅವ್ರ ಮೇಲೆ ಕೋಪ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಬೈತೀವಿ. ಸೊ ನಾವು ಕೆಲವೊಮ್ಮೆ ನಮ್ಮ ಕೋಪ ಕೂಡ ಅವ್ರ ಮೇಲೂ ಪಡ್ತೀವಿ, ಯಾರ್ಯಾರ ಮೇಲೂ ತೋರಿಸ್ಕೊಂಡ್ಬಿಡ್ತೀವಿ. ನಮ್ಗಿಂತ ಕೆಳಗಿರೋರ ಮೇಲೆ ಈಜಿಯಾಗಿ ತೋರಿಸ್ಕೊಂಡ್ಬಿಡ್ತೀವಿ, ಬಲಹೀನರ ಮೇಲೆ ಈಜಿಯಾಗಿ ತೋರಿಸ್ಕೊಂಡ್ಬಿಡ್ತೀವಿ. ಬಟ್ ನಮ್ಗಿಂತ ಮೇಲಿರೋರ ಮೇಲೆ ಸ್ವಲ್ಪ ವಿ ಬಿ ಕೇರ್ಫುಲ್, ಒಳಗಿರುತ್ತೆ ಕೋಪ. ಬಟ್ ದೇವ ದೃಷ್ಟಿಯಲ್ಲಿ ಎಲ್ಲ ಕೂಡ ಒಂದೇ. ಸೊ ವಿ ನೀಡ್ ಟು ಲರ್ನ್ ಹೌ ಟು ಹ್ಯಾಂಡಲ್ ಆ್ಯಂಡ್ ಓವರ್ಕಮ್ ಆ್ಯಂಗರ್. ಓಕೆ, ಸೊ ಯೇಸು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಕ್ವಿಕ್ಲಿ ಯಾವ ರೀತಿ ಅಂದರೆ ಈ ಕೋಪ ಅನ್ನತಕ್ಕಂಥದ್ದು, ಅದು ಓದೋಣ, ವಾಕ್ಯನ ಓದೋಣ. ಅದು ಐ ಥಿಂಕ್ ಇಟ್ಸ್ ವೆರಿ ಪವರ್ಫುಲ್ ವರ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕೋಪ ಅನ್ನತಕ್ಕಂಥದ್ದು ಕೇವಲ ನಮ್ಮ ಸಹೋದರ ಸಹೋದರಿಯರು, ಗಂಡ ಹೆಂಡತಿ, ಮಕ್ಕಳ ಸಂಬಂಧದಲ್ಲಿ ಮಾತ್ರ ಬಿರುಕುಂಟು ಮಾಡಲ್ಲ. ಆ ಕೋಪ ಅನ್ನತಕ್ಕಂಥದ್ದು ದೇವರಿಗೂ ನಮಗಿರೋ ಸಂಬಂಧದಲ್ಲಿ ಕೂಡ ಏನ್ ತರುತ್ತೆ? ಅದು ಬಿರುಕನ್ನ ತರುತ್ತೆ. ದೇವ್ರ ವಾಕ್ಯ ಏನಂತ ನೋಡಿ, 23ನೇ ವಚನದಲ್ಲಿ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇದರೆಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಭಾನುವಾರ ಸಭೆಗೆ ಬರ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಹಾಡಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಸೇವೆ ಮಾಡ್ತೀವಿ. ಬಟ್ ದೇವರು ಅದನ್ನ ಒಪ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ನೀವು ಆಡಿದ್ರಿ, ಚಪ್ಪಾಳೆ ತಟ್ಟಿದ್ರಿ, ಹೋದ್ರಿ, ಬಟ್ ಅದನ್ನ ದೇವ್ರು ಮೆಚ್ಚದ್ರ, ಅದನ್ನ ದೇವ್ರು ಒಪ್ಕೊಂಡ್ರ ಅನ್ನೋ ಪ್ರಶ್ನೆ ನಾವು ಹಾಕೊಳ್ಬೇಕು. ದೇವ್ರೇನು ಹೇಳ್ತಾರೆ, ಆ ದಿನಗಳಲ್ಲಿ ಜನರು ದೇವಾಲಯಕ್ಕೆ ಬರ್ತಾ ಇದ್ರು, ಯೆರೂಸಲೇಮಿನ ದೇವಾಲಯಕ್ಕೆ ಬರ್ತಾ ಇದ್ರು. ಆ ದೇವಾಲಯಕ್ಕೆ ಬಂದಾಗ ತಮ್ಮ ಯಜ್ಞಗಳನ್ನ ತೊಗೊಂಡು ಬರ್ತಾ ಇದ್ರು, ಕುರಿನೋ ಇಲ್ಲ ಪಕ್ಷಿಗಳನ್ನೋ ಅಕ್ಕಿಗಳನ್ನೋ ಅಥವಾ ಹಣನೋ ಅಥವಾ ಧಾನ್ಯಗಳು, ಬೇರೆ ಬೇರೆ ರೀತಿಯಲ್ಲಿ ಕಾಣಿಕೆಗಳನ್ನ
ದೇವಾಲಯಕ್ಕೆ ಜನರು ತರ್ತಾ ಇದ್ರು. ಅವ್ರು ತರ್ತಾ ಇದಾರೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು ತಮ್ಮ ದೇವರಿಂದ ಕ್ಷಮಾಪಣೆಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅರ್ಥ ಕೇಳಿಸ್ಕೊಳ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ ಒಬ್ಬ ಕಾಣಿಕೆಯನ್ನ ದೇವಾಲಯಕ್ಕೆ ತಂದಿದ್ದಾನಂದ್ರೆ ತಾನು ದೇವರಿಂದ ಕ್ಷಮಾಪಣೆಯನ್ನ ಪಡ್ಕೊಳ್ಳೋಕೆ ಬಂದಿದ್ದಾನೆ. ತಾನು ದೇವರ ದಯೆಯನ್ನ, ಕೃಪೆಯನ್ನ, ಆಶೀರ್ವಾದವನ್ನ ಕೇಳ್ಕೊಳ್ಳೋಕೆ ಬರ್ತಾ ಇದ್ದಾನೆ. ಆತನು ದೇವರಿಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಉತ್ತರಗಳನ್ನ ಪಡ್ಕೊಳ್ಳೋಕೆ ಈ ವ್ಯಕ್ತಿ ದೇವರ ಮುಂದೆ ಬಂದಿದ್ದಾನೆ. ಆ ವ್ಯಕ್ತಿ ಅಲ್ಲಿ ಬಂದಾಗ ಆತನ ಮನಸ್ಸಿನಲ್ಲಿ ಆತನಿಗೇನೋ ಇದೆ ಅಂತ ಅಲ್ಲ, ಆತನ ಸಹೋದರಿಗೆ ಏನೋ ಇದೆ ಅಂತ ಗೊತ್ತಾದಾಗ ದೇವರೇನು ಹೇಳ್ತಾ ಇದ್ದಾರೆ, ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನೊಟ್ಟಿಗೆ ನಿನ್ನ ಸಂಬಂಧವನ್ನ ಸರಿ ಮಾಡಿಕೊಂಡು ಆಮೇಲೆ ಬಂದು. ಆ ದಿನಗಳಲ್ಲಿ ಎಷ್ಟೋ ದೂರ ಪ್ರಯಾಣ ಮಾಡಿಕೊಂಡು ತಮ್ಮ ಕುರಿಗಳನ್ನ ಯಜ್ಞಗಳನ್ನ ತಂದಿರ್ತಾರೆ. ದೇವ್ರೇನು ಹೇಳ್ತಾ ಇದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ನಿನ್ನ ಕಾಣಿಕೆಯನ್ನು ಇಲ್ಲೇ ಬಿಡು, ಹೋಗು, ನಿನ್ನ ಸಹೋದರನೊಟ್ಟಿಗೆ ಸರಿ ಮಾಡ್ಕೊಂಡು ಬಾ, ಆಮೇಲೆ ಬಂದು ನಿನ್ನ ಯಜ್ಞಗಳನ್ನ ಸಮರ್ಪಿಸು ಎಂಬುದಾಗಿ. ಅಂದ್ರೆ ಭಾನುವಾರ ಹೊತ್ತು ನಾವು ಆರಾಧನೆ ಬಂದಾಗ ಒಂದು ಹಾಡನ್ನ ಹಾಡಕ್ಕಿಂತ ಮುಂಚೆ, ನಾವು ಈ ಒಂದು ಮೇಜಿನಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚೆ, ನಾವು ಕಾಣಿಕೆ ನಾವು ಕೊಡೋದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನ ಪರೀಕ್ಷಿಸ್ಕೊಳ್ಬೇಕಾಗತ್ತೆ. ನಾವು ಯಾರಿಗಾದ್ರೂ ಏನಾದ್ರು ಇದ್ರೆ, ಯಾರ ಮೇಲಾದ್ರೂ ಅಥವಾ ಯಾರಿಗಾದ್ರೂ ನಮ್ಮ ಮೇಲೆ ಇದ್ರೆ, ದೇವ್ರ ವಾಕ್ಯ ಏನ್ ಹೇಳ್ತಾ ಇದ್ರೆ, ಮೊದಲು ಅದನ್ನ ಸರಿಪಡಿಸ್ಕೊಂಡು ಬನ್ನಿ ಅಂತ. ಆವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ಆವಾಗ ಮಾತ್ರ ದೇವರು ನಮ್ಮ ಆರಾಧನೆಯನ್ನ ಸ್ವೀಕಾರ ಮಾಡ್ತಾರೆ. ಆವಾಗ ಮಾತ್ರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ. ಅನೇಕರು ಯಾಕೆ ದೇವರ ಆಶೀರ್ವಾದನ ಕಾಣ್ತಾ ಇಲ್ಲ ಅಂದ್ರೆ, ಅನೇಕರೊಟ್ಟಿಗೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗಿ ಅನೇಕ ಮನಸ್ತಾಪಗಳು ಇರೋದ್ರಿಂದ, ಕೋಪದಲ್ಲಿ ಜೀವಿಸ್ತಾ ಇರೋದ್ರಿಂದ ಅವ್ರ ತಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದವನ್ನು ಅವರು ಕಾಣಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕ್ಷಮಿಸೋದಷ್ಟು ಸುಲಭನ? ನಮ್ಮನ್ನು ನೋಯಿಸಿದವ್ರನ್ನ, ಅವಮಾನ ಪಡಿಸಿದಂಥವ್ರನ್ನ, ಪರಿಹಾಸ ಮಾಡಿದಂಥವ್ರನ್ನ, ನಮ್ಮನ್ನ ಕೀಳಾಗಿ ನೋಡಿದಂಥವ್ರನ್ನ, ನಮ್ಮನ್ನ ಮಾತುಗಳಿಂದ ನೋಯಿಸಿದಂಥವ್ರನ್ನ ಕ್ಷಮಿಸೋ ಸುಲಭನಾ? ನಿಮಗೆಲ್ಲ ಬಹಳ ಈಸಿ ಅನ್ಸುತ್ತೆ. ಇಟ್ಸ್ ನಾಟ್ ಈಸಿ. ದರ್ ದಿಸ್ ಲೇಡಿ, ಡಚ್ ವುಮೆನ್, ಡಚ್ಗೆ ಸಂಬಂಧಪಟ್ಟಂತ ಒಬ್ಬ ಸ್ತ್ರೀ ಇದ್ಲು. ಆಕೆ ಹೆಸರು ಕಾರಿ ಟೆನ್ ಬೂಮ್ ಅಂತ. ಜನ ಕೇಳಿದ್ರೆ ಗೊತ್ತಿಲ್ಲ ಆಕೆ ಹೆಸರು. 1940s ಅಲ್ಲಿ ನಾಜಿ ಕ್ಯಾಂಪ್, ಜರ್ಮನಿಯವರು ಯಹೂದ್ಯರನ್ನೆಲ್ಲರೂ ಕೂಡ ಹಿಡಿದು ಅವರು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಾಕ್ತಾ ಇದ್ರು. ಆ ಕಾನ್ಸಂಟ್ರೇಷನ್, ಅವ್ರ ದೇಶದಲ್ಲಿದ್ದಂಥ ಎಲ್ಲ ಒಂದು ಯಹೂದ್ಯರನ್ನ ಆ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ ಹಾಕ್ತಾ ಇದ್ರು. ಓಕೆ, ಅಲ್ಲಿ ಸ್ತ್ರೀಗಳನ್ನೆಲ್ಲ ಕೂಡ ಹಾಕ್ತಾ ಇದ್ರು. ಅವ್ರು ಎಷ್ಟು ಹಿಂಸೆ ಕೊಡ್ತಾ ಇದ್ರು ಅಂದ್ರೆ, ಅವ್ರಿಗೆ ಒಂದು ಅಲುಗಿನ ಬೆಡ್ ಮೇಲೆ 3-4 ಜನ ಮಲ್ಕೊಳ್ಳೋ ರೀತಿಯಲ್ಲಿ, ಬಾತ್ರೂಮ್ಗಳು ಸರಿಯಾಗಿರ್ಲಿಲ್ಲ, ಬೇರೆ ಪ್ರೈವೇಸಿ ಇರಲಿಲ್ಲ, ಊಟ ಪ್ರತಿದಿನ 14 ಗಂಟೆ ಕೆಲಸ ಮಾಡಬೇಕು, ಯಾವುದೇ ಎಕ್ಸ್ಕ್ಯೂಸ್ ಕೊಡಂಗಿಲ್ಲ, ಒಂದ್ ದಿನಕ್ಕೆ ಎಷ್ಟು ಸೂಪ್ ಏನೋ ಕೊಡೋರು ಅಷ್ಟೇ, ಅಲ್ಲೇ ಬಟ್ಟೆ ಬಿಚ್ಕೋಬೇಕು, ಅಲ್ಲೇ ಬಟ್ಟೆ ಹಾಕೋಬೇಕು, ಎಲ್ಲ ಬಾತ್ರೂಮ್ಗಳೆಲ್ಲ ಸರಿಯಾಗಿಲ್ಲ, ಹೇಳಿದ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಬಹಳ ಅವ್ರನ್ನ ಎಷ್ಟೊಂದು ಸತ್ತೋಗ್ತಾ ಇದ್ರು. ಅಥವಾ ಕಾನ್ಸಂಟ್ರೇಷನ್ ಕ್ಯಾಂಪ್ ಹೊರ ಬಂದವರು ಬರೀ ಅವರ ಮೂಳೆಗಳೆಲ್ಲ ಕಾಣಿಸ್ತಾ ಇತ್ತು. ಆ ರೀತಿ ಟಾರ್ಚರ್ ಕೊಟ್ಟಿದ್ರು. ಈ ಹೆಂಗಸು ಕಾರಿ ಟೆನ್ ಬೂಮ್ ಅನ್ನೋಳು ತನ್ನ ಮನೆಯಲ್ಲಿ ಕೆಲ ಯಹೂದ್ಯರನ್ನ ಕಾಪಾಡ್ಕೊಳ್ತಾ ಇದ್ಲು. ಆ ಒಂದು ತಪ್ಪಿಗೆ ಆಕೆ ತಂಗಿಯನ್ನು ಕೂಡ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕ್ತಾರೆ. ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಹಾಕಿದಾಗ ತನ್ನ ತಂಗಿ ಅಲ್ಲೇ ಊಟ ಇಲ್ಲದೆ ರೋಗ ಆಗಿ ನೇಣುಗಳು, ಸೊಳ್ಳೆಗಳು ಎಲ್ಲ ಕಚ್ಚಿಸ್ಕೊಂಡು ಅಲ್ಲೇ ಸಾಯ್ತಾಳೆ. ಸೊ 1947 World War II ಎಂಡ್ ಆದಾಗ ಈ ಎಲ್ಲ ಜನರಿಗೆ ಫ್ರೀಡಮ್ ಸಿಗುತ್ತೆ. ಈಗ ಕಾರಿ ಆಚೆ ಬರ್ತಾಳೆ. ಆಚೆ ಬಂದು ಇಂಥ ಜನರಿಗೆಲ್ಲ ಒಂದು ಆಶ್ರಯ ಮನೆಯನ್ನ ಕಟ್ಕೊಳ್ತಾಳೆ. 1947 ಆಕೆ ಜರ್ಮನಿಗೆ ಹೋಗ್ತಾಳೆ. ಜರ್ಮನಿಗೆ ಹೋಗಿ ಯೇಸು ಸ್ವಾಮಿಯ ಕ್ಷಮಾಪಣೆ ಬಗ್ಗೆ ಶಿಲ್ ಪ್ರೀಚ್. ಅಲ್ಲಿ ನಿಂತ್ಕೊಂಡು ಯೇಸು ಸ್ವಾಮಿಯು ನಮ್ಮ ಪಾಪಗಳನ್ನ ಯಾವ ರೀತಿ ಕ್ಷಮಿಸ್ತಾರೆ ಎಂಬುದಾಗಿ ಪ್ರೀಚ್ ಮಾಡ್ತಾ ಇದ್ದಾಳೆ. ಆ ಪ್ರೀಚಿಂಗ್ ಆದ ನಂತರ ಒಬ್ಬ ವಯಸ್ಸಾದಂಥ ಒಬ್ಬ ವ್ಯಕ್ತಿ ಮುಂದೆ ಬರ್ತಾ ಇದ್ದಾನೆ. ಒಂದು ಒಳ್ಳೆ ಕೋಟ್ ಹಾಕೊಂಡಿದ್ದಾನೆ, ಕೈಯಲ್ಲಿ ಒಂದು ಟೋಪಿ ಇದೆ. ಆತನು ಬಂದು ಕೇಳ್ತಾ ಇದ್ದಾನೆ. ಆಕೆ ನೋಡ್ತಿದ್ದ ಈ ಮನುಷ್ಯನನ್ನ ಈಕೆ ನೋಡ್ತಿದ್ದಂಗೆನೆ ಈ ವಾಸ್ ಒನ್ ಆಫ್ ದಿ ಗಾರ್ಡ್. ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಈತನು ಗಾರ್ಡ್ ಆಗಿದ್ದ. ಈತನು ಕೂಡ ಅನೇಕ ಹೆಂಗಸರಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದ. ಕಾರಿ ಆ ವ್ಯಕ್ತಿನ ನೋಡ್ತಿದ್ದಾಗೆ ಆಕೆ ಹಳೆ ನೆನಪುಗಳೆಲ್ಲ ಹಂಗೆ
ಬಂದ್ಬಿಡ್ತು ಮೈಂಡ್ಗೆ. ಆಕೆ ಇದ್ದಂಥ ಪರಿಸ್ಥಿತಿ, ಅವನ ಮುಂದೆ ಅನೇಕ ಸರಿ ಬಟ್ಟೆ ಎಲ್ಲ ತೆಗೆಯತಕ್ಕಂಥ ಪರಿಸ್ಥಿತಿ, ಕಷ್ಟಪಟ್ಟದ ಪರಿಸ್ಥಿತಿ, ತನ್ನ ಪ್ರೀತಿಯ ಸೋದರಿ ಸತ್ತಂತ ಒಂದು ದೃಶ್ಯ ಎಲ್ಲ ಕೂಡ ಈ ಒಂದು ಕಾರಿ ಕಣ್ಮುಂದೆ ಬರುತ್ತೆ. ಅವ್ನ ಮುಂದೆ ನಡ್ಕೊಂಡ್ ಬರ್ತಾನೆ. ನಡ್ಕೊಂಡ್ಬಂದು ಕೇಳ್ತಾನೆ, ಕಾರಿ ತುಂಬಾ ಒಳ್ಳೆಯ ಪ್ರಸಂಗನ ಮಾಡಿದೆ, ಕ್ಷಮಾಪಣೆಯ ಬಗ್ಗೆ ನೀನು ಪ್ರೀಚಿಂಗ್ ಮಾಡಿದೆ. ಆದರೆ ಆತನಿಗೆ ಈಕೆ ಬಗ್ಗೆ ನೆನಪಿಲ್ಲ. ಆತನ ಸಾವಿರಾರು ಹೆಂಗಸನ್ನ ನೋಡಿದ್ದಾನೆ, ಈಕೆ ಬಗ್ಗೆ ಆತನ ನೆನಪಿಲ್ಲ. ಬಟ್ ಕಾರಿಗೆ ತುಂಬಾ ನೆನಪಿದೆ ಆತನ ಮಾಡಿದ್ದೆಲ್ಲ ಕೂಡ. ಆತನ ಬಂದು ಕಾರಿನ ಹೇಳ್ತಾನೆ, ನಾನು ಅದಾದ ನಂತರ ಕ್ರೈಸ್ತನಾಗಿದ್ದೇನೆ, ಈಗ ದೇವ್ರ ಮಗ ಆಗಿದ್ದೇನೆ, ಬಟ್ ನಿನ್ನಿಂದ ಕೂಡ ನಾನು ಆ ಮಾತನ್ನ ಕೇಳಕ್ಕೆ ಬಯಸ್ತೇನೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ಎಂಬುದಾಗಿ ನೀನು ಕೂಡ ಹೇಳು, ವಿಲ್ ಯು ಫರ್ಗಿವ್ ಮೀ ಎಂಬುದಾಗಿ ಕೇಳ್ತಾನೆ. ಒಂದು ಕ್ಷಣಕ್ಕೆ ಶಿ ಫ್ರೀಸ್ ಆಗ್ಬಿಟ್ಲು. ಊಹಿಸ್ಕೊಳ್ಳಿ ಎಂಥ ಚಿತ್ರಹಿಂಸೆ ಅನುಭವಿಸಿದಾಳೆ ಎಂಬುದಾಗಿ. ಕ್ಷಮಿಸಕ್ಕಾಗ್ತಾ ಇಲ್ಲ. ಆಗಿಕ್ಕೆ ಯೋಚನೆ ಬಂದು ಯೇಸು ಹೇಳಿದ್ರು, ನೀನು ಬೇರೆಯವರನ್ನ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ನಿನ್ನ ತಪ್ಪುಗಳು ಕ್ಷಮಿಸಲ್ಪಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಆಗ ಮನಸ್ಸಿಗೆ ಬರುತ್ತೆ. ಕರ್ತವ್ಯ ಪ್ರತಿದಿನ ನಿನ್ನ ನೋಡ್ಬೇಕು, ನನಗೆ ನಿನ್ನ ಕ್ಷಮಾಪಣೆ ಬೇಕಾಗಿದೆ, ಬಟ್ ಈ ಮನುಷ್ಯನನ್ನ ನಾನು ಕ್ಷಮಿಸದೆ ಹೋದ್ರೆ ನಂಗೆ ಕ್ಷಮಾಪಣೆ ಸಿಗೋದಿಲ್ಲ ಅಂದ್ಬಿಟ್ಟು ದೇವರ ಕ್ಷಮಾಪಣೆ ಮಾಡೋಕ್ಕೆ ನಂಗೆ ಆಗ್ತಾ ಇಲ್ಲ. ಕ್ಷಮಿಸೋದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ನನಗೆ ಶಕ್ತಿ ಕೊಡಿ ಎಂಬುದಾಗಿ ಕೇಳ್ತಾಳೆ. ಯಾವಾಗ ತನ್ನ ಜೋಬಿಂದ ತನ್ನ ಕೈಯಲ್ಲಿ ಮೇಲೆ ಕೆತ್ತಾಳೋ, ಆತನ ಕೈಯನ್ನು ಇಟ್ಕೊಳ್ತಾಳೋ, ಆಕೆ ಆ ಅನುಭವದಿಂದ ಹೇಳ್ತಾ ಇದ್ದಾಳೆ, ಆಕೆ ದೇಹದ ಕರೆಂಟ್ ಹೋದಂಗೆ ಶಿ ಎಕ್ಸ್ಪೀರಿಯನ್ಸ್ಡ್, ಶಿ ಫೆಲ್ಟ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನ ಆಕೆ ಅನುಭವಿಸ್ತಾಳೆ. ಆ ಒಂದು ಕೆಲವು ಸೆಕೆಂಡ್ಗಳು, ಆಕೆ ಕೆಲವು ಗಂಟೆಗಳ ಸಮಾನ ಆಯಿತು. ಆಕೆ ಹೇಳ್ತಾಳೆ, ಐ ವಿಲ್ ಫರ್ಗಿವ್ ಯು ಅಂತ. ಶಿ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ಎಷ್ಟು ಜನ ಕಾರಿ ಆದಂಥ ಬೂಮ್ಗೆ ಆಗದಂಥ ಪರಿಸ್ಥಿತಿ ಜನಗಾಗಿದೆ ಇಲ್ಲಿ. ನಮಗೆ ಕೋಪ ಬಂದರೆ ಏನೋ, ಯಾರೋ ಏನೋ ಬೈದಿದ್ದಾರೆ, ಯಾರೋ ತಪ್ಪಾಗಿ ನಡ್ಕೊಂಡ್ರು, ಅಷ್ಟೇ ಸಾಕು ನಮಗೆ, ಜೀವನ ಪರ್ಯಂತ ಇಟ್ಕೊಳ್ತೀವಿ ಆ ಕೋಪನ. ಬಟ್ ದಿಸ್ ಲೇಡಿ, ಈ ಸ್ತ್ರೀ ಅಷ್ಟು ಟಾರ್ಚರ್ಗೆ ಒಳಗಾಗಿದ್ರು ಕೂಡ ಶಿ ವಾಸ್ ಏಬಲ್ ಟು ಫರ್ಗಿವ್. ಈಕೆ ಕ್ಷಮಿಸೋದಕ್ಕೆ ಸಾಧ್ಯವಾದರೆ ನಮ್ಮ ಕೆಲವು ಕ್ಷಮಿಸೋದು ಕಷ್ಟ ಅನಿಸ್ತೀರಾ? ದೇವರ ವಾಕ್ಯ ಹೇಳುತ್ತೆ, ನೀವು ಬೇರೆಯವ್ರ ಮೇಲೆ ಕೋಪ ಪಟ್ಟಿರುವಾಗ ಅಥವಾ ಬೇರೆಯವ್ರ ಮೇಲೆ ಕೋಪ ಪಟ್ಟಿರುವಾಗ ನೀವು ಕ್ಷಮಿಸದೆ ಹೋದ್ರೆ ನೀವು ಆರಾಧನೆ ಮಾಡಿ ಪ್ರಯೋಜನ ಇಲ್ಲ, ಪ್ರಾರ್ಥನೆ ಮಾಡಿ ಪ್ರಯೋಜನವಿಲ್ಲ, ಸಭೆಗೆ ಬರೋದೇ ಅಂದ್ರೆ ಪ್ರಯೋಜನ ಇಲ್ಲ. ದ ಲೈಫ್ ಆಫ್ ಫರ್ಗಿವ್ನೆಸ್ ಇಸ್ ಅ ಲೈಫ್ ಆಫ್ ಫ್ರೀಡಮ್. ಯಾವಾಗ ದೇವರು ನಮ್ಮನ್ನ ಇಷ್ಟು ಕ್ಷಮಿಸಿದ್ದಾರೆ ಅನ್ನೋ ಪ್ರಕಟಣೆ ನಮಗುಂಟಾದಾಗ ನಾವು ಇತರರನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನಾಗಿದ್ವಿ, ನಮ್ಮ ಪಾಪಗಳೇನು, ನಮ್ಮ ತಪ್ಪುಗಳೇನು, ಆದ್ರೂ ಕೂಡ ದೇವರು ನಮಗೆ ಕ್ಷಮಿಸಿದ್ದಾರಲ್ಲ. ಯಾವಾಗ ನಮಗೆ ಆ ಅರಿವಿಕೆ ಉಂಟಾಗುತ್ತೋ, ಆ ಪ್ರಕಟಣೆ ಸಿಗುತ್ತೋ, ದೆನ್ ನಾವು ಬೇರೆಯವ್ರನ್ನ ಕ್ಷಮಿಸೋದಕ್ಕೆ ರೆಡಿ ಆಗಿರ್ತೀವಿ. ಸೊ ದೇವ್ರ ಕೋಪದ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಈಕ್ವಲ್ ಟು ಮರ್ಡರ್. ಸೊ ಹೆಚ್ಚು ಜನ ಮರ್ಡರ್ಸ್ ಇದೀವಿ ಇಲ್ಲಿ. ಬಟ್ ಟುಡೇ ಕ್ಯಾನ್ ಬಿ ಎ ಡೇ ಆಫ್ ಫರ್ಗಿವ್ನೆಸ್. ಇವತ್ತು ನಾವು ದೇವರ ಕ್ಷಮಾಪಣೆಯನ್ನು ಪಡ್ಕೋಬಹುದು. ಇವತ್ತು ನಾವು ದೇವರಿಂದ ಕೋಪದಿಂದ ಬಿಡುಗಡೆಯನ್ನು ಪಡ್ಕೋಬಹುದು.